ಗೈಸ್ ಈ ಶಂಕದೊಳಗಡೆ ಕ್ರ್ಯಾಬ್ ಇದೆ. ನೋಡೋಣ ಟಿನ್ 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 ಮಂಟಪ. ಅದಕ್ಕೆ ಈ ಕಡೆಯಿಂದ ಹೆಂಗೋ ಹೋಗ್ಬೇಕಂತೆ, ಹೆಂಗೋ ಐಡಿಯಾ ಗೊತ್ತಿಲ್ಲ. ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ರೆ ಪಾದ್ ಕಾಣಿಸುತ್ತೆ. ಬಾ ಬ್ರೋ ಹೋಗೋಣ. ಬ್ರೋ ಇಲ್ಲ ಬ್ರೋ, ಈ ಕಡೆಯಿಂದ ರೂಟ್ ಇರೋದು. ಈ ಕಡೆ ಮನೆ ಥರ ಐತೆ. ಯಾರು ಮಿಸ್ ಆಗಿಬಿದ್ರೆ ಹೋಗ್ತೀವಿ ಆ ಕಡೆ ಸ್ವಲ್ಪ ಉರುಳ್ಕೊಂಡು ಏನೋ ಬರೋರೆ, ಏನೋ ಕಿಚ್ಚವ್ರೆ. 6 - 5 ನಾವೇನ ಲಾಸ್ಟ್ ಹೋಗ್ತಿರೋದು. ಒಂದು ಸ್ವಲ್ಪ ಬೇಗ ಬರಬೇಕಾಗಿತ್ತು ಬ್ರೋ. ಹೆಂಗೈತೆ ದಾರಿ ಇದು ಬ್ರೋ? ಒಂದು ಸ್ವಲ್ಪ ದೂರ ಬಂದ್ಬಿಟ್ಟಿದ್ದು. ಬನ್ನಿ ಬ್ರೋ ಹೋಗ್ಬಿಡೋಣ. ಬ್ರೋ ಇಲ್ಲಿ ನೋಟಿಸ್ ಮಾಡಿದ್ರ ಏನೋ ಐತಿ ಕಣೆ, ಇದೇ ಇರಬೇಕು. ಏನು ಕರ್ದಿರೋದು ನೋಡಿ ಮಣ್ಣ. ಹುಯ್ ಗೈಸ್, ಇದೇ ಗೈಸ್ ಈ ವಿಡಿಯೋದಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಗೋವಾದ ಸೀಕ್ರೆಟ್ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಿದೀವಿ. ಅವು ಎಲ್ಲ ಸುತ್ತಾಡ್ಕೊಂಡು ಬಂದ್ಮೇಲೆ ಗೊತ್ತಾಯ್ತು ಇದು ಒನ್ ಆಫ್ ದ ಸೀಕ್ರೆಟ್ ಪ್ಲೇಸ್ ಡಾಕ್ಟರ್ ಬ್ರೋ ಅವ್ರು ಹೋಗಿ ಬಂದಿರೋದು ಅಂತ. ಅಕಸ್ಮಾತ್ ನಿಮ್ಗೆ ಇನ್ನೂ ಬೆಳಕಿದ್ದರೆ ಟೈಮ್ ಇದ್ರೆ ಇನ್ನೊಂದಷ್ಟು ಜಾಗಕ್ಕೆ ಹೋಗ್ತಾ ಇದ್ವಿ. ಡ್ಯೂ ಟು ಲ್ಯಾಕ್ ಆಫ್ ಟೈಮ್ ಮತ್ತೆ ಕತ್ಲ ಆಗ್ಬಿಟ್ಟಿತ್ತು. ಸೊ ಅದಕ್ಕೆ ಇದ್ರಲ್ಲಿ ನಾವು ಯಾವ ಥರ ಅಡ್ವೆಂಚರ್ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ, ಯಾರೆಲ್ಲ ಎಷ್ಟು ಭಯ ಬಿದ್ವಿ, ಏನೆಲ್ಲ ಕಾಣಿಸ್ತು ಅಂತ ನೋಡ್ಕೊಂಡು ಬನ್ನಿ. ಓಪನ್ ಮಾಡ್ತಿದ್ದಂಗೆ ಫಸ್ಟ್ ಕಣ್ಣಕ್ಕೆ ಆಕ್ಸಿಡೆಂಟ್ ಕಾಣಿಸ್ಬಿಡುತ್ತೆ. ಅದಕ್ಕೆ ಬೆಳಗ್ಗೆವರೆಗೂ ಓಪನ್ ಮಾಡೋಕೆ ಹೋಗಿಲ್ಲ. ಗುಡ್ ಮಾರ್ನಿಂಗ್ ಗೈಸ್. ಇವಾಗ ನಾವು ಗೋವಾದಿಂದ ಒಂದು 98 ಕಿಲೋಮೀಟರ್ ಆಸ್ ಪರ್ ಮ್ಯಾಪ್ ಪಂಜಿಮ್ಗೆ, ಮತ್ತು 100 ಕಿಲೋಮೀಟರ್ ಜನರಲ್ ಆಗಿ. ಅಂದರೆ ರಾಮನಗರ ಅಂತ ಒಂದು ಏರಿಯಾ ಇದೆ, ಅಲ್ಲಿದ್ದೀವಿ. ಈ ಕಡೆ ಬಸ್ ನಿಲ್ಸೋರೆ, ಇಲ್ಲಿ ಹೋಟ್ಲ್ ಇದೆ, ಅಲ್ಲಿ ರೆಸ್ಟಿಂಗ್ ಅಂತೆಲ್ಲ ಏರಿಯಾಗಳವೆ. ಜಸ್ಟ್ ಈಗ ಫ್ರೆಶ್ ಅಪ್ ಎಲ್ಲ ಆಗ್ಬಿಟ್ಟು, ನಾನು ಸೋಪ್ ಎಲ್ಲ ಹಾಕೋಣಕ್ಕೆ ಹೋಗಿಲ್ಲ, ಮಣ್ಣು ಹಾಕೊಂಡು ಮುಖ ತೊಳ್ಕೊಳಕ್ಕೆ ಹೆಂಗೆ ಚೆನ್ನಾಗಿ ಹೊಳಿಯುತ್ತೆ ಅಂದ್ಬಿಟ್ಟು ನೋಡಿ ನೋಡೋಣ. ಸೀದಾ ಬಸ್ ಹತ್ಕೊಂಡು ಹೋಗ್ಬೇಕು. ಇನ್ನೊಂದು 2 ಅವರ್ ಜರ್ನಿ ಇದೆ ಗೋವಾಗೆ. ನಮ್ಮ ಪಾರ್ಟ್ನರ್ ಆಲ್ರೆಡಿ ಬೈಕ್ ಎಲ್ಲ ರೆಡಿ ಮಾಡ್ಕೊಂಡು ವೆಯ್ಟ್ ಮಾಡ್ತಾರೆ ನನಗೋಸ್ಕರ. ನೀನೇ ಶೋರ್ ಆಗಿದೆಯಾ ಗೈಸ್? ಇದು ಯಾವುದೋ ಮನೆ ನೋಡಿ, ಫುಲ್ ಪ್ಯಾಚಿ ಕಟ್ಬಿಟ್ಟೈತೋ ಇಲ್ಲ ಅಲ್ಲಿ ಬರ್ತಾಯಿದ್ದು ಹಬೆಗೆ, ಐ ಮೀನ್ ಏನದು ಸ್ಮಾಗ್ ಅದಕ್ಕೆ ಏನೋ ಆಗೋಗ್ಬಿಟ್ಟೈತೆ ಅನ್ಸುತ್ತೆ, ಪಾಚಿ ಕಟ್ಟೋ ಥರ. ಇವಾಗ ನಾವು ಮೇನ್ ಚೆಕ್ ಪೋಸ್ಟ್ಗೆ ಅಂತ ಎಂಟ್ರ್ ಆಗ್ತಾ ಇದೀವಿ. ಈ ಹೋಟ್ಲು ಅಲ್ಲಿ ಮುಂದೆ ಪೊಲೀಸರು ಇರ್ತಾರೆ, ಚೆಕ್ ಪೋಸ್ಟ್ ನಡೀತಾ ಇರುತ್ತೆ. ಅದಾದಮೇಲೆ ನಾವು ಸೀದಾ ಗೋವಾಗೆ ಆಕ್ಸಿಡೆಂಟ್ ಆಗಿದ್ದೀವಿ. ಏನು ನಮ್ಗೆ ಗೊತ್ತಿಲ್ಲ, ಊರಲ್ಲಿವಿ. ಇದು ಮೇಯ್ನ್ ಬಾರ್ಡ್ರ್. ಇದು ಮೇಯ್ನ್ ಬಾರ್ಡ್ರ್ ದಾಟಿದ್ರೆ ನಾವು ಗೋವಾನ ಒಂದು ಎಂಜಾಯ್ಮೆಂಟ್ ಏರಿಯಾಗೆ ಎಂಟ್ರ್ ಆದಂಗೆ. ನಾನು ಈ ಕಡೆ ಇದ್ದೀನಿ, ನಮ್ಮ ಪಾರ್ಟ್ನರ್ ಆ ಕಡೆ ಇದ್ದಾರೆ. ಇಷ್ಟು ಗ್ಯಾಪ್ ಐತೆ. ಎಲ್ಲ ಮಂದಿ ಕಾಣಿಸ್ತಾನೆ ಇಲ್ಲ. ಪೆಟ್ರೋಲ್ ಬಂಕ್ ಎಲ್ಲ ಅಣ್ಣ, ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಗಾಯ್ಸ್. ಎಲ್ಲಿ ಹಾಯ್ ಬ್ರೋ, ಹೌ ಆರ್ ಯು ಬ್ರೋ? ಹೆಂಗಾಯ್ತು ಬೈಕ್ ಇದು? ಪರವಾಗಿಲ್ಲ, ಚೆನ್ನಾಗದೆ. ಬ್ಯಾಗ್ ಗೀಗು ಎಲ್ಲ ತಗೊಂಡು ನೋಡ್ತಾನೆ. ಹೆಲ್ಮೆಟ್ ಒಂದೇ ಸಿಂಗಲ್ ಹೆಲ್ಮೆಟ್ ಡ್ರೈವರ್ಗೆ ಮಾತ್ರನಾ? ಸೂಪರ್ ಏನು ಜರ್ನಿ ಆಗಿದೆ, ಫುಲ್ ಪೀಸ್ ಆಗಿತ್ತು ಬ್ರಾ. ನಾನು ಶಾಕೆ ಆಗೋದೆ, ಬಸ್ಸಲ್ಲಿ ಇದ್ರೆಲ್ಲ ಇದಾವ ಅಂದ್ಬಿಟ್ಟು. ಒಳ್ಳೆ ಬಸ್ಸು ಬ್ರಾ. ಓಕೆ ಬನ್ನಿ. ಇಲ್ಲಿ ಕೂಡ ಉಡುಪಿ ಥರನೇ ಇಲ್ಲ? ಉಡುಪಿನ ಅಲ್ಲ, ಉಡುಪಿ ಕೂಡ ಅಷ್ಟೇ. ಬ್ಯಾಕ್ ಸೈಡ್ ಮಾತ್ರ ಹೆಲ್ಮೆಟ್ ಹಾಕೋಬೇಕು. ಪಕ್ಕದನೇ ಬ್ಯಾಕ್ ಹೆಲ್ಮೆಟ್ ಮಾತ್ರ. ಬ್ರೋ ಆಯಪ್ಪನ ಹಾಕೊಂಡಿಲ್ಲ. ಓಕೆ, ಸೇಮ್ ಗೈಸ್. ಲಾಸ್ಟ್ ಟೈಮ್ ಪ್ಯಾಕೇಜ್ ಮಾಡಿದಾಗ ಇಲ್ಲೇ ಕ್ರೂಸ್ಗೆ ಅಂತ ಹೊಡೆದಿದ್ದು ನಾವು. ಇಲ್ಲಿಂದ ಕರ್ಕೊಂಡೋದ್ರೆ ಅದಿದೆ, ಆ ಸೈಡ್ ಎಲ್ಲೋ ಕರ್ಕೊಂಡೋದ್ರೆ ಅನ್ಸುತ್ತೆ. ಎಲ್ಲಿ ಕರ್ಕೊಂಡೋಗಿದ್ದು? ಸೀದಾ ಒಳಗಡೆ. ನೋಡ್ಬೇಕು ಎಷ್ಟು ದೂರ ಐತೆ ನೋಡಿ, ಅಷ್ಟು ಒಳಗಡೆ ಹೋಗಿದ್ವಿ ನಾವು. ಗೈಸ್, ನಾನು ಈ ಕಡೆ ಗೋವಾ ಬರೋದಕ್ಕೆ 3 ಗಂಟೆ ಮೇಲೆ ಟ್ರೈನ್ ಇತ್ತು. ಅದು ಮಿಸ್ ಆಗೋಯ್ತು. ಇವ್ರು ಕರೆಕ್ಟ್ ಟೈಮ್ ಹಚ್ಬಿಟ್ರು. ಸೊ ಅವರು ಟ್ರೈನಲ್ಲಿ ಪಾಸ್ ಆದರೂ ಹಿಂಗೆ ಇದು ಕಮಿಟ್ಮೆಂಟ್ ಇತ್ತು, ಇಲ್ಲಿ ಬರಲೇಬೇಕು, ಇಲ್ಲೊಂದು ಸರ್ಚ್ ಮಾಡೋದೊಂದು ಕೆಲಸ ಐತೆ, ಅದನ್ನು ಮಾಡಲೇಬೇಕು ಅಂದ್ಬಿಟ್ಟು. ಸೊ ಅಲ್ಲಿಂದ ಬೆಳಗ್ಗೆ ಗೋವಾಗೆ ರೀಚ್ ಆಗಿ ಗಾಡಿ ಎಲ್ಲ ತಗೊಂಡು ನನಗೋಸ್ಕರ. ಎಷ್ಟು ಗಂಟೆಗೆ ಕೂಡ ಗಾಡಿ ತಗೊಂಡಿದ್ದು? 4:30 ಮಾರ್ನಿಂಗ್. 4:30 ಎಷ್ಟು ಗಂಟೆಗೆ ರೀಚ್ ಆಗಿದ್ದು? ಒಂದು 4:20 ಬೆಳಗ್ಗೆ ರೀಚ್ ಆಗಿ 4:30 ಗಾಡಿ ತಗೊಂಡು. ಟೈಮ್ ಎಷ್ಟು ಗೊತ್ತಾ ಇವಾಗ? 11 ಗಂಟೆ ಅನಿಸುತ್ತೆ. 11 ಗಂಟೆ. ಇಲ್ಲಿವರೆಗೂ ಒಂದು 10:30 ಅಂದ್ಕೊಳ್ಳಿ, 10:45 ಹೋಗಿತ್ತಲ್ಲ ನನ್ನ ಮೀಟ್ ಹಾಕ್ಕೊಂಡು 10:45 ಅಲ್ಲಿವರೆಗೂ ವೇಟ್ ಮಾಡಿ ಇದ್ರು. ಥ್ಯಾಂಕ್ ಯು ಬ್ರೋ. ಎನಿಥಿಂಗ್. ಅಯ್ಯೋ ಪವರ್ ಬ್ಯಾಂಕ್ ಇಲ್ಲ ಬಿಟ್ಟಿದೆ. ಇದೆ ಗೈಸ್. ಗೋವಾಗೆ ಸ್ಟಾರ್ಟಿಂಗ್ ಡಿಜಿಟು GA ಅಂತ ಇರ್ತದೆ. ಕರ್ನಾಟಕದ KE.
ಕರ್ನಾಟಕ ಗಾಡಿನೂ ಐತಿ ಇಲ್ಲಿ. ಸೂಪರ್. ಇವಾಗ ಎಲ್ಲಿ ಹೊರಟಿರೋದು? ಕಲಂಗುಟ್ ಬೀಚ್ ಹತ್ರನೇ. ಕಲಂಗುಟ್ ಬ್ರೋ. ಕಲಂಗುಟ್ ಓಕೆ, ಏರಿಯಾ ಹತ್ರ ಹೋಗ್ತಾ ಇದೆ. ಆ ಕಡೆ ರೂಮ್ ತನ ಎಲ್ಲೇ ಜಂಕ್ಷನ್ ರೋಡು. ಆ ಕಡೆ ರೂಮ್ ಒಂದು ಬುಕ್ ಮಾಡಿದ್ವಿ, ಆ ಕಡೆ ಹೋಗ್ತಾ ಇದ್ದೀವಿ ಜಂಕ್ಷನ್ ಹತ್ರ, ಕಲಂಗುಟ್ ಜಂಕ್ಷನ್. ಗೈಸ್ ಗೋವಾಲಿ ಕಾಮನ್ ಸೀನು. ಓ ಮೈ ಗಾಡ್, ನಂಗೊಂದು ಫ್ರೀ ಕಂಟೆಂಟ್ ಸಿಕ್ತು ಗೈಸ್. ಏನು ಆಕ್ಸಿಡೆಂಟ್ ಜಗಳ ಆಡ್ತವ್ರೆ. ಕಾರ್ ಸ್ಕೂಟಿ ಲೋಕಲ್ ಪೀಪಲ್ಸ್ ಐತೆ. ಹಾಂ, ಕಾರು ಸ್ಕೂಟಿ ಕುದೀತೋ ಇಲ್ಲ ಸ್ಕೂಟಿ ಬಿಡಿಸೋ ಕಾರ್ ಬಂದ್ಬಿಡ್ತೋ ಗೊತ್ತಾಗ್ತಾ ಇಲ್ಲ. ಆದರೆ ಜಗಳ ಆಡ್ತಾರೆ. ಗೈಸ್ ಇವಾಗ ನಾವು ಒಂದು ರೂಮಲ್ಲಿದ್ದೀವಿ. ರೂಮೆಲ್ಲ ಬುಕ್ ಮಾಡ್ಕೊಂಡು ಇಲ್ಲಿ ಆರಾಮಾಗಿ ಪೀಸ್ ಆಗಿದ್ದೀವಿ. ಆ್ಯಂಡ್ ಇವಾಗ ನಿಮ್ಗೊಂದು ಬೇಸಿಕ್ ಕ್ವಶನ್ ಕೇಳ್ತೀನಿ. ಏನು ಅಂದರೆ, ಇವಾಗ ನೀವು ಕೂಡ ನಿಮ್ಮ ಫ್ರೆಂಡ್ಸ್ ಜೊತೆ ಯಾರು ರೂಮಿಗೆ ಬರ್ತೀರಾ, ಆ ಕಡೆ ಅವ್ರ ಹತ್ರ ಒಂದು ಹೋಟೆಲ್ ಟವಲ್ ಇರ್ತದೆ, ನಿಮ್ಮ ಹತ್ರ ಒಂದು ಟವಲ್ ಇರ್ತದೆ. ನೀವು ಕನ್ಫ್ಯೂಸ್ ಆಗ್ತೀರಲ್ಲ, ನಿಮ್ಮ ಟವಲ್ ಯಾವುದು ಅವ್ರ ಟವಲ್ ಯಾವುದು ಅಂತ. ಆ ಟೈಮಲ್ಲಿ ನೀವು ಏನು ಮಾಡ್ತೀರಾ? ಫಸ್ಟ್ ಇದಕ್ಕೆ ಆನ್ಸರ್ ಮಾಡಿ, ಒಂದು 5 ಸೆಕೆಂಡ್ ಕೊಡ್ತೀನಿ. ಆದ್ಮೇಲೆ ನಾನು ಇದ್ರ ಆನ್ಸರ್ ಹೇಳ್ತೀನಿ. ಸೊ 1 2 3 4 5. ಓಕೆ, ಇವಾಗ ಏನಾಗಿದೆ ಅಂದರೆ, ಈ ಹೋಟ್ಲಲ್ಲಿ ಇದು ನನ್ನ ಟವಲ್ಲು, ಇದು ಔಟ್ ಟವಲ್ಲು ಅಂತ ಗುರ್ತಿ ಕಾಣೋದಕ್ಕೆ ಅಲ್ಲಿ ಕೆಂಪದು ಕಾಣಿಸ್ತೈತಲ್ಲ, ಕ್ವಾಲಿಟಿನ ಹೊಲ್ಟೈತಲ್ಲ ಗುರು. ಹಾಂ, ಆ ಟ್ಯಾಗ್ ಒಂದು ಹಾಕೋರೆ. ಸೊ ಆ ಒಂದು ಟ್ಯಾಗು ಇದು ನನ್ನ ಟವಲ್ಲು ಅದು ಔಟ್ ಟವಲ್ಲು ಅಂತ ಡಿಫೈನ್ ಮಾಡುತ್ತೆ ಅಲ್ಲ ಬ್ರಾ? ಗೈಸ್ ಇವಾಗ ನಾವು ಎಲ್ಲ ರೆಡಿಯಾಗಿ ಊರು ಸುತ್ತೋಣ ಅಂತ ಹೋಗ್ತಾ ಇದ್ವಿ. ನಾನು ಈ ಥರ ನಿಮಗೆ ಶಾರ್ಟ್ಸ್ ನೀರು ಬೀಚ್ ಹತ್ರ ಹೋಗ್ತಾ ಇದ್ವಿ. ಅದಕ್ಕೆ ಶಾರ್ಟ್ಸ್ ಹಾಕೊಂಡಿದ್ವಿ. ಇವರು ಒಂಥರ ಶಾರ್ಟ್ಸ್ ಥರನ ಹಾಕೊಂಡ್ರೆ. ಓಕೆ ಗೈಸ್, ಈ ಪ್ರಾಪರ್ಟಿ ನಾವು ದೂರದಲ್ಲಿ ನೋಡೋಕೆ ಏನೋ ಅನ್ಕೊಂಡ್ವಿ, ಅದ್ರ ಒಳಗಡೆ ಎಕ್ಸ್ಪೀರಿಯನ್ಸ್ ಮಾಡಿದಾಗ ಒಳ್ಳೆ ಸೂಪರಾಗಿ ಕಾಣಿಸ್ತಾ ಇದ್ದೀವಿ. ಹೊರಗಡೆ ಇಂಟೀರಿಯರ್ಸ್ ಎಲ್ಲ, ಇಂಟೀರಿಯರ್ ಫೀಲ್ಗಳೆಲ್ಲ, ಬೆಡ್ ಇರಲಿ, ಶವರ್ ಇರಲಿ, ಸೂಪರ್. ನೋಡೋ ಪೂಲ್ ಕೂಡ ಸೂಪರ್ ಆಗದೆ. ನೋಡಬೇಕು ಏನೇನು ಆಗ್ತದೆ ಅಂದ್ಬಿಟ್ಟು. ಮಾತಾಡೋ. ಹೇ ಗೈಸ್, ಹೌ ಆರ್ ಯು ಫೀಲಿಂಗ್ ಇನ್ ಗೋವಾ? ಬ್ರೋ, ಯಾವ ಬೀಚ್ ಇದೆ? ಅರಂಬೋಲ್ ಬೀಚ್. ಗೈಸ್ ಇವಾಗ ನಾವು ಅರಂಬೋಲ್ ಬೀಚಲ್ಲಿ ಇದ್ದೀವಿ. ಅಲ್ಲಿ ಮೇಲ್ಗಡೆ ಐತಲ್ಲ, ಅದೊಂದು ಟ್ರೆಕ್ಕಿಂಗ್ ಪಾಯಿಂಟ್ ಇದೆ. ಆ ಕಡೆ ಹೋಗ್ಬೋದು, ಮೇಲಿಂದ ಒಂದು ವ್ಯೂ ನೋಡ್ಬೋದು. ಸೊ ನಾವು ಅದಕ್ಕೆ ಅಂತ ಹೊರಟಿದ್ವಿ. ಲೆಟ್ಸ್ ಸಿ ಹೆಂಗೆ ಹೋಗುತ್ತೆ, ಏನಾಗುತ್ತೆ ಅಂತೇಳಿ. ಆ್ಯಂಡ್ ಅಗೇನ್ ಇಟ್ ಇಸ್ ಫೇಮಸ್ ಫಾರ್ ಫಾರಿನ್ ಬೀಚ್. ಫಾರಿನರ್ಸ್ ಎಲ್ಲ ಬಂದರೆ, ರಷ್ಯನ್ಸು ಎಲ್ಲ ಬಂದರೆ ಈ ಬೀಚಲ್ಲೇ ಇರ್ತಾರೆ. ಈ ಬೀಚ್ ಅಂದರೆ ಮೇಲ್ಗಡೆ ಅಂತ ಇರ್ತಾರೆ ಬ್ರೋ. ಅಲ್ಲೂ ಹೋಗ್ತಾರೆ. ಸೊ ಮೆಜಾರಿಟಿ ಆಫ್ ದ ಫಾರಿನರ್ಸ್ ವಿಲ್ ಕಮ್ ಟು ದಿಸ್ ಬೀಚ್. ಓ, ಬಿಕಾಸ್ ಇಟ್ ಇಸ್ ಹೌದು, ಅಲ್ಲೂ ಇದ್ದಾರೆ. ನೈಸ್. ಅಲ್ಲಿ ಮ್ಯೂಸಿಕ್ ಆಡ್ತಾ ಇದ್ದಾರೆ. ವಿ ಕ್ಯಾನ್ ಜಾಯಿನ್ ಬ್ರೋ, ವಿ ಕ್ಯಾನ್ ಮೇಕ್ ಸಮ್ ಕಂಟೆಂಟ್ ವಿಡಿಯೋಸ್. ಮ್ಯೂಸಿಕ್ ಆಡ್ತಾವ್ರ? ನಮ್ಮ ಮ್ಯೂಸಿಕ್ ಅವ್ರಿಗೆಲ್ಲ ಅರ್ಥ ಆಗುತ್ತೆ. ಸತ್ತೋಗ್ಬಿಟ್ಟದ ಬದುಕದೆ. ಸತ್ತೋಗಿದೆ. ಹೌದು, ತೂತೆಲ್ಲ ಆಗ್ಬಿಟ್ಟೈತೆ ತಲೆಯಲ್ಲೇ, ಎಲ್ಲ ಓಲ ಆಗ್ಬಿಟ್ಟೈತೆ. ಬ್ರೋ ನಾನು ಇವತ್ತೇ ಬ್ರೋ ನೋಡಿರೋದು ಕ್ರ್ಯಾಬ್ನ. ನಾನು ಸತ್ತಾಗಿರೋ ಮುಟ್ಟಕ್ಕೆ ಭಯ ಆಗ್ತೈತೆ ಬ್ರಾ. ಸತ್ತಾಗಿದೆ ಗಾಯ್ಸ್. ಸತ್ತಾಗದೆ. ಈ ಕಡೆ ಇದೆ. ಹಾಂ ನೋಡಿ, ಎಷ್ಟು ಆಳಕ್ಕೆ ಹೋಗ್ಬಿಟ್ಟೈತಿದೆ. ನಿಮ್ಗೆ ಕಾಣಿಸ್ತಲ್ಲ ಈ ಕಡೆ ಹಾಳೈತೆ. ಈ ಕಡೆ ಹಾಳೈತೆ, ಸ್ವಲ್ಪ ಕಾಣಿಸ್ತೈತಾ? ಓಕೆ ಗೈಸ್, ಈ ಜಾಗ ಇದೆಯಲ್ಲ, ಇದು ಸ್ವಲ್ಪ ಡಿಫ್ರೆಂಟ್ ಜಾಗ. ನೀವು ಆ ಕಡೆಯಿಂದ ಹಿಂಗೆ ಹತ್ಕೊಂಡು ಹಿಂಗೆ ಬರಬೇಕು. ಗೊತ್ತಾಗಲ್ಲ, ಕೇಳ್ಕೊಂಡು ಬರಬೇಕು. ಯಾವ ಸೈಡ್ ಬೈ ಬ್ರೋ? ಗೋಯಿಂಗ್ ದಿಸ್ ಸೈಡ್ ಫಾರ್ ದ ಟಾಪ್? Should we go this side for the top or? No, there's no top. There's another beach. Another beach. Okay, thank you. ಏನು ಬೀಚ್ ಅಂತವ್ರೆ? ಎಕ್ಸ್ಪ್ಲೋರ್ ಬ್ರೋ. ನಮಗೂ ಗೊತ್ತಿಲ್ಲ ಗೈಸ್, ಈ ಕಡೆ ಒಂದು ಬೀಚ್ ಅಂತೆ. ನಾನೆಲ್ಲ ಮೇಲೆ ಹಿಲ್ ಟಾಪ್ ವ್ಯೂ ನೋಡ್ಕೊಂಡು ಬರೋಣ ಅಂತ ಇದ್ದೆ. ಗೈಸ್ ಇಲ್ಲಿಂದ ಹೆಂಗೈತೆ ನೋಡಿ ವ್ಯೂ. ಈ ಕಡೆ ಆ ಕಡೆಯಿಂದ ಇದು ಓಪನ್ ಸ್ಪೇಸ್ ಬಿಟ್ಟವ್ರೆ, ಒಂದು ವ್ಯೂ ನೇಚರ್ ನೋಡ್ಕೊಂಡ್ಬಿಡ್ಲಿ ಅಂದ್ಬಿಟ್ಟು. ಇಲ್ಲಿಂದ ಹೆಂಗೆ ಪಾಸ್ ಆದರೆ ಆ ಕಡೆ ಇನ್ನೊಂದು ಸ್ವಲ್ಪ ವಾಕಿಂಗ್ ಕೈ ನಡ್ಕೊಂಡು ಹೋಗ್ಬೇಕು. ಯಾವ ಕಡೆ ಡೆಸ್ಟಿನೇಷನ್ ಅಂತ ಗೊತ್ತಾಗ್ತಾ ಇಲ್ಲ ಗೈಸ್. ನಾವು ಈ ಕಡೆ ಒಂದು ಕಂಡಿಡಿದ್ದೀವಿ, ಕಣ್ಣಿಗೆ ಕಾಣಿಸೋದೆ, ನಿಮಗೂ ತೋರಿಸ್ತೀವಿ. ಹಂಗೆ ನೋಡಿ ಪಾಪ ಈ ವಯಸ್ಸಾದರೂ ಹೆವಿಯಾಗಿ ಎಕ್ಸಸೈಸ್ ಮಾಡ್ತಾವ್ರೆ. ಅದು ಎಷ್ಟು ಮೇಲಕ್ಕೆ ಹೋಗ್ಬಿಟ್ಟು ಎಕ್ಸಸೈಸ್ ಮಾಡ್ತಾವ್ರೆ ಇವರು. ಯೋಗನಾ? ನನಗೆ ಗೊತ್ತಿಲ್ವಲ್ಲ. ಪಾರ್ಟ್ ಆಫ್ ಯೋಗ, ಒಂಥರ ಯೋಗನೇ ಗೈಸ್ ಇದು. ನಮಗೆ ಗೊತ್ತಿಲ್ಲ ಇದು. ಅವ್ರು ಒಳ್ಳೇದಾಗಲಿ, ಪೀಸ್. ATS ಸ್ಟೇ ಅವ್ರ ಕೆಳಗಡೆ ಯಾಕೆ ಬ್ಯಾಕ್ಗ್ರೌಂಡ್ ಚೆನ್ನಾಗಿಲ್ಲ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಸ್ತಾರೆ ನೋಡಿ ಈ ಕಡೆ.
ಆವಾಗ ಕ್ಲೀನ್ ಮಾಡಿ ಸೇರ್ತಾರೆ. ಸೀಸನ್ ಅಲ್ವಾ ಬ್ರೋ? ಹಾಂ ಕರೆಕ್ಟ್ ಗೈಸ್. ಇವಾಗ ಸೀಸನ್ ಸ್ಟಾರ್ಟ್ ಆಗ್ತೈತೆ, ಗೋವಾಗೆ ಜನ ಬರಕ್ಕೆ ಸ್ಟಾರ್ಟ್ ಆಗ್ತಾ ಇದಾರೆ. ಅದಕ್ಕೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ಜನ. ಇನ್ನೊಂದು ತಿಂಗಳಲ್ಲಿ ಫುಲ್ ಆಗ್ಬಿಡ್ತಾರೆ. ನಿಮಗೆ ನಮ್ಮ ಪ್ಯಾಕೇಜ್ ಅಲ್ಲಿ ಬಂದ್ರೆ ಮಾತ್ರ ಕಡಿಮೆಗೆ ಸಿಗುತ್ತೆ. ಅವರೇ ಪ್ಯಾಕೇಜ್ ಮಾಡ್ಕೊಂಡು ಸಪ್ರೇಟ್ ಆಗಿ ಪ್ಯಾಕೇಜ್, ಪ್ರೈವೇಟ್ ಪ್ಯಾಕೇಜ್ ಮಾಡ್ಕೊಂಡು ಬಂದ್ರೆ ನಿಮ್ಗೆಲ್ಲ ಕೀಚ್ಕೊಂಡು ಹೋಯ್ತು. 5x ಪ್ರೈಸ್ ಕೀಚ್ಕೊಂಡು ಹೋಯ್ತು. 2,000 ಇರೋದು 8,000 ಇರುತ್ತೆ ಗೈಸ್. ತುಂಬ ಕಾಸ್ಟ್ಲಿ ಆಗ್ತಿದೆ ಸೀಸನ್ ಇರೋದಕ್ಕೆ ಅಂದ್ಬಿಟ್ಟು. ದಟ್ಸ್ ವಾಟ್ ಹ್ಯಾವ್ ವಿಟ್ನೆಸ್ಡ್ ಹಿಯರ್. ಸೊ ಪ್ರೀ ಬುಕ್ ನಾವೆಲ್ಲ ಪ್ರೀ ಬುಕ್ ಮಾಡಿ, ನಾವೆಲ್ಲ ಸ್ವಲ್ಪ ಮರ್ಜ್ ಆಗಿರೋದಕ್ಕೆ, ಟೈಪ್ ಆಗಿರೋದಕ್ಕೆ ವಿ ಹ್ಯಾವ್ ದ ಅರ್ಲಿ ಪ್ರೀ ಬುಕಿಂಗ್ ಪ್ರೈಸಸ್ ಫಾರ್ ಅಸ್ ಅಂದ್ಬಿಟ್ಟು. ಟೈಮಲ್ಲಿ ಗೊತ್ತಾಗುತ್ತೆ, ಜನ ಬಂದಿರೋರು ಗೊತ್ತಾಗುತ್ತೆ. ಅಯ್ಯೋ ಇವ್ರ ಬೈಕ್ ಸಕ್ಕರೆ ಹಾಕೋ 300 ಮೀಟ್ರ್ ಅಂದ್ರೆ ಇವ್ರು ನೋಡಿದ್ರೆ ಹೆಂಗಂತ ಹಿಂಗೆ ಅಲ್ಲ ಹೋಯ್ತಾನೆ ಇದೀವಲ್ಲ ನಾವು. ಬಟ್ ದ ಸ್ಯಾಡ್ ಪಾರ್ಟ್ ಈಸ್, ನಾವು ನಮ್ಗೆ ಎಷ್ಟು ಬೆಂಗಳೂರಿಂದ ಈ ಬೀಚ್ ಎಕ್ಸ್ಪ್ಲೋರ್ ಮಾಡಕ್ಕೆ ಕರ್ಕೊಂಡು ಬಂದ್ಬಿಟ್ರೆ ಹೋಗ ಬರೋದು ಇದರಲ್ಲಿ ಅರ್ಧ ದಿನ ಕಳೆದೋಗುತ್ತೆ. ಇಲ್ಲಿಗೆ ಬಂದ್ಬಿಟ್ರೆ ಅಷ್ಟೇ, ಎಲ್ಲ ಟೈರ್ಡ್ ಆಗ್ಬಿಡ್ತಾರೆ. ರಿಟರ್ನ್ ಹೋಗೋಷ್ಟೆಲ್ಲ ಕತ್ಲ ಆಗ್ಬಿಡುತ್ತೆ. ಆಮೇಲೆ ಪ್ಲೇಸಸ್ಗಳನ್ನೆಲ್ಲ ಮಿಸ್ ಮಾಡ್ಬಿಡ್ತೀವಿ ನಾವು. ಫೈನಲಿ ಗೈಸ್, ನಾವು ಯಾವುದು ಲಾಸ್ಟ್ ಅನ್ಕೊಂಡಿದ್ವೋ ಅದು ಲಾಸ್ಟ್ ಬೀಚ್ ಅಲ್ಲ. ಯಾಕಂದರೆ ಈ ಗೋವಾದ ಕೊನೆಯ ಟಾಪ್ ಬೀಚ್ ಅಂದರೆ ಅದು ಇದೆ. ಈ ಬೀಚ್ ಹೆಸರು ಏನು ಅಂತ ಗೂಗಲ್ ನೋಡಿ ಹೇಳ್ತೀನಿ. ಬೈ ದ ಆರ್ಡರ್ ಡಿಪಾರ್ಟ್ಮೆಂಟ್ ಆಫ್ ಟೂರಿಸಮ್ ಗೋವಾ. क्या भाई? बियर वेयर लेकर जाना? नहीं, आप लोगों को बियर वगैरह चलेगा? वो चाहिए, पूछ रहे नहीं रहेंगे नीचे वहाँ पे शेक के पास. ಗೈಸ್, ಇವಾಗ ನಾವು ಏನು ಹೇಳಕ್ ಬಂದ್ರೆ ಟ್ರೆಕ್ಕಿಂಗ್ ಕೂಡ ಮಾಡ್ತೀವಿ. ಈ ಕಡೆ ಟ್ರೆಕ್ಕಿಂಗ್ ಜಾಗ ನೋಡಿ ಹೆಂಗದೆ. ಮಾನ್ಸ್ಟರ್ ಟ್ರಕ್ಕಲ್ಲಿ ಬಂದರೆ ಇದು ಆಫ್ ರೋಡಿಂಗ್ ಆಯ್ತದೆ. ನಾವು ನಡ್ಕೊಂಡು ಹೋಗೋದಕ್ಕೆ ಇದು ಟ್ರೆಕ್ಕಿಂಗ್ ಆಯ್ತದೆ. ಬ್ರೋ ಇಲ್ಲಿ ವ್ಯಾಕ್ಸ್ ಬಾತ್ ಮಾಡ್ತೀವಿ ಬ್ರೋ. ವ್ಯಾಕ್ಸ್ ಬಾತ್ ಅಂದರೆ ಅಲ್ಲ ಅದೇ ಬ್ರೋ ಫೇಮಸ್. ವ್ಯಾಕ್ಸ್ ಬಾತ್ ಏನು ಫುಲ್ಲು ಕ್ಯಾಂಡಲ್ ಕರ್ಸ್ಬಿಟ್ಟು ಕೈಗೆ ಹಾಕ್ತಾರೆ. ಅದಲ್ಲ ಬ್ರೋ, ಮಣ್ಣು ಅದೇನೋ ಹೇಳಿದ್ನು ಅರ್ಥ ಆಗಿಲ್ಲ ನನಗೆ. ಹಾಂ ನೋಡಿ ಹೆಂಗಿದೆ, ಹೆಂಗೆ ಜಂಪ್ ಹೊಡಿತೀವಿ. ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ ಊರು ಸೂಪರ್ ಬಾ ಜಪ. ಟಿನ್ 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 ಟಿನ್. ಅಲ್ಲಿ ನೋಡಿ ರಾಟ್ ವೀಲರ್, ಮತ್ತು ನನ್ನ ಪಕ್ಕದಲ್ಲಿ ನೋಡಿ ಹಸ್ಕಿ. ಹಸ್ಕಿ ಮುಖ ತೋರ್ಸ. ಹಸ್ಕಿ ಏನು ಅಜ್ಜಿ ಬಸ್ಕಿ. ಈ ಕಡೆ ಇವರೇ ಇರಬೇಕು ಏನೋ ಓನರು. ವೀಡಿಯೋ ಶೂಟ್ ಮಾಡೋಕ್ಕೋ ಫೋಟೋ ಶೂಟ್ ಮಾಡೋಕ್ಕೋ ಬಂದವ್ರೆ. ಅವ್ರ ನಾಯಿ ತಗೊಂಡು ನೋಡೋರು. ಈ ಫೋನ್ ಕಾಣಿಸ್ತಾರೋ ಒಂದು ಒಳ್ಳೆ ಸೀನರಿನ ಇನ್ನೊಂದು ಅಡ್ವಾನ್ಸ್ಡ್ ರೂಪದಲ್ಲಿ ನಿಮಗೆ ತೋರಿಸ್ಬೇಕು ಅಂತ ಒಂದು ಫೋಟೋ ಶೂಟ್ ಮಾಡ್ಕೋತವ್ರೆ. ಆಲ್ ದ ಬೆಸ್ಟ್ ಗೈಸ್. ಈ ಕಡೆ ಬೀಚ್ ಒಂದೇ ಅಲ್ಲ, ಬೀಚ್ ಜೊತೆಗೆ ಆ ಕಡೆ ಲೇಕ್ ಕೂಡ ಇದೆ. ಈ ಕಡೆ ಲೇಕ್ ಹೆಂಗೆ ಕಾಣಿಸುತ್ತೆ ಅಂತ, ಅದು ಪ್ರೈವೇಟ್ ಏರಿಯಾ ಅನಿಸುತ್ತೆ, ಆದರೂ ಪರವಾಗಿಲ್ಲ ತೋರಿಸ್ಬೋದು, ನೋಡಿಸ್ತೀನಿ ಬನ್ನಿ. ಸೊ ಲೇಕು ನೋಡೋದಕ್ಕೆ ಈ ಥರ ಇರುತ್ತೆ ಗೈಸ್. ಇವಾಗ ನಾವು ಸೀಕ್ರೆಟ್ ಬೀಚ್ ಏನಿದೆ ಆ ಕಡೆ ಬಂದಿದ್ದೀವಿ. ಈ ಕಡೆ ಇಲ್ಲಿಂದ ಒಂದು ಸ್ವಲ್ಪ 15 ನಿಮಿಷ ವಾಕಿಂಗ್ ಹೋದರೆ ಮಡ್ಬಾದ್ ಸಿಗುತ್ತಂತೆ. ಮಡ್ಬಾದ್ಗೆ ಈ ಕಡೆಯಿಂದ ಹೆಂಗೋ ಹೋಗ್ಬೇಕಂತೆ, ನಮಗೂ ಐಡಿಯಾ ಗೊತ್ತಿಲ್ಲ. ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ರೆ ಪಾತ್ ಕಾಣಿಸುತ್ತೆ. ಬಾ ಬ್ರೋ ಹೋಗೋಣ. ಏನು ಬ್ರೋ ನಿನಗೆ ರೂಟ್ ವಾಪಸ್ ಬರೋಕೆ ಗೊತ್ತಿಲ್ಲ ನಮ್ಮ ಥರ ಬ್ರೋ. ಬಾ ಬ್ರೋ ಹೋಗ್ಲಿ. ಒಂದು ಸ್ವಲ್ಪ ದೂರ ಬಾಟ್ಲ್ ಇರೋ ನೀರು ಖಾಲಿ ಆಗಲಿ ಅಷ್ಟು ನಾವು ರಿಟರ್ನ್ ಆಗಿರ್ತೀವಿ, ಆಯಿತಾ ಬ್ರೋ? ಇಲ್ಲ ಬ್ರೋ, ಈ ಕಡೆಯಿಂದ ರೂಟ್ ಇರೋದು. ಈ ಕಡೆ ಯಾವುದೋ ಮನೆ ಥರ ಐತೆ ಬ್ರೋ, ಆ ಕಡೆಯಿಂದನೇ ಇರಬೇಕು ಬ್ರೋ. ನನಗೂ ಸ್ವಲ್ಪ ಕನ್ಫ್ಯೂಸ್ ಆಗೋಯ್ತು. ಆ ಕಡೆ ಯಾವುದೋ ಮನೆ ಅದೇ ಗೈಸ್. ಈ ಕಡೆಯಿಂದ ನಾವು ಒಂಥರ ಕಾರ್ ದಾರಿ ಥರ ಇದ್ದಿದ್ದೆ ಕಡೆ ನಾವು ಕತ್ಲ ಹಾಕಿ ಮುಂಚೆ ಮೇಲಕ್ಕೆ ಹೋಗಿ ನೀವು 5 ಸೈಟ್ ವಿಸಿಟ್ ಕೊಟ್ಬಿಟ್ಟು ರಿಟರ್ನ್ ಬರಬೇಕು. ಎಷ್ಟೇ ಎಫರ್ಟ್ ಆಗ್ತಾ ಏನಪ್ಪ ನಿಮ್ಮ ಕಡೆಯಿಂದ ಒಂದು ವೀಡಿಯೋಗೆ ಲೈಕ್ ಕೊಡಲ್ಲ ಅಂತೀರ ನೀವು. ಹಾಂ ಅಪ್ಪ, ಆದ್ರೆ ನಿಮ್ಗೊಂದು ವ್ಯೂ ತೋರಿಸ್ತೀನಿ, ಹಂಗೆ ಒಂದು ಸಪೋರ್ಟ್ ಮಾಡಿ ಪ್ಲೀಸ್. ಗೈಸ್ ಸೌಂಡ್ ಹೆಂಗೆ ಬರ್ತೈತೆ ನೋಡಿ ಕಪ್ಪೆಗಳದು. ಯಪ್ಪ, ಈ ಥರ ಒಂದು ದಾರಿಗಳಿಗೆ ನೀವು ಬರಲಿಕ್ಕಿಲ್ಲ ಅಂತ ಅನಿಸುತ್ತೆ. ನೀವು ಬರಬೇಕಂದ್ರೆ ಸ್ವಲ್ಪ ಯೂತ್ಸ್ ಆಗಿರೋರು, ಅಡ್ವೆಂಚರ್ ಮಾಡಬೇಕು ಅನ್ನೋರು ಪಕ್ಕ ಬರ್ತಾರೆ. ನೋಡಿ ದಾರಿಗಳು ಹೆಂಗದ, ಕಪ್ಪೆ ಸೌಂಡು, ಹಾವಿನ ಸೌಂಡ್ಗೂ. ಓ ಯಾರು ಮಿಸ್ ಆಗಿಬಿದ್ರೆ ಹೋಗ್ತೀವಿ ಆ ಕಡೆ ಸ್ವಲ್ಪ ಉರುಳ್ಕೊಂಡು. ಯಪ್ಪ, ಬಾಟ್ಲೆಲ್ಲ ಹಾಕೋರೆ ಅಂದರೆ ಜನ ಮೇಲ್ಗಡೆ ಇರಬೇಕು, ಎಲ್ಲ ಎಂಜಾಯ್ ಮಾಡ್ಕೊಂಡು ಹಾಳು ಮಾಡ್ಕೊಂಡು ಇರಬೇಕು. ಓಲ್ಡ್ ವಾಟರಾ? ಅರ್ಥ ಆಗಿಲ್ಲ ಬ್ರಾ. ಹಳೇದಾಗಿದ್ರೆ ಏನು ಹಳೇದಾಗಿರುತ್ತೆ ಬ್ರಾ ಇಲ್ಲಿ? ಮಣ್ಣ ಈಗ ಜಾಗ ತುಂಬಾ ವೈಡ್ ಆಗ್ತಿದೆ ಹೋಗ್ತಾ. ನಾನು ಯಾವುದೋ ಮ್ಯಾಚ್ ಆಗಿದ್ರೆ ಔಟ್ಫಿಟ್ ಹಾಕೊಂಡು ಬ್ಯೂಟಿನೇ ಅಂತ ಅನಿಸ್ತಾ ಇದ್ದಪ್ಪ. ಈ ಕಡೆ ಹುಡುಗಿರಲ್ಲ ನೋಡಿದ್ರೆ ಅವ್ನು ಹ್ಞೂ ಅಂತ ಮುಖ ತರಿಸ್ಕೊಂಡು ಹೋಗ್ತಾರೆ. ಚಾಟ್ಯ ಸ್ವಲ್ಪ ಅಜೀಬಾಗುತ್ತೆ. ಇಟ್ಸ್ ಓಕೆ, ಪಾರ್ಟ್ ಆಫ್ ಲೈಫ್. ಕೆಳಗಡೆ ನೋಡಿ ಬ್ರೋ, ನೀರು ಬ್ರೋ ನನಗೆ ಬೇರೆನೇ ಉರಿತೈತಿ ಈ ಕಡೆ.
ಏನೋ ಬರೋದ್ರೆ ಏನೋ ಗೀಚವ್ರೆ, ಏನು ಅಂತ ಗೊತ್ತಾಗ್ತಾ ಇಲ್ಲಲ್ಲ. ಇದು ಬುದ್ಧ ಇರಬೇಕು. ಇಟ್ಸ್ ಓಕೆ, ಕಮಾನ್ ಬ್ರೋ. ನಾವು ಯಾವುದೋ 6-5 ಟು ಸಿಂಗ್ ಥರ ಫೀಲ್ ಆಗ್ತೈತೆ ನನಗೆ. 6 - 5 = 2. ಬ್ರೋ ಆ್ಯಕ್ಚುಲಿ ನಮ್ಮದೇ ಲಾಸ್ಟ್ ಎಕ್ಸಿಟ್ ಅಂತ ಹೇಳೋದು. ನಾವೇನ ಲಾಸ್ಟ್ ಹೋಗ್ತಿರೋದು. ಒಂದು ಸ್ವಲ್ಪ ಬೇಗ ಬರಬೇಕಾಗಿತ್ತು ಬ್ರೋ. ನೀವು ಯಾಕೆ ಬ್ರೋ ಲೇಟ್ ಮಾಡಿದ್ರೆ? ಬೇಗ ಬಂದ್ಬಿಡೋಣ ಬಾ ಬ್ರೋ. ಗೈಸ್, ಈ ಕಡೆ ಎರಡು ದಾರಿ ಇದೆ ಬ್ರೋ. ಹೋಗೋಣ ಬ್ರೋ. ಎಲ್ಲಿಗೆ? ಅದೇ 6:30 ಅಲ್ವಾ, ಬೇಗನೆ ಹೋಗೋಣ. ಆ ಕಡೆ ನೀರು ಹರಿಯೋ ಸೌಂಡ್ ಬರ್ತಿದೆ, ಈ ಕಡೆ ನೀರು ಯಾವ ಗಲೀಜಾಗಿ ಹರಿತೈತೆ ಅಂದರೆ ಎಲ್ಲ ರೆಡಿಯಾಗಿ ಇಲ್ಲ ಸ್ನಾನ ಮಾಡ್ಕೊಂಡು ಬಿಡ್ತಾ ಇದ್ದಾರೇನೋ. ಓಕೆ, ಅಲ್ಲಿ ನಾರ್ಮಲ್. ಈ ಕಡೆಯಿಂದ ಹೋಗೋಣ ಬ್ರೋ. ಒಂದು ಹೆಂಗೈತೆ ದಾರಿ ಇದು ಬ್ರೋ. ಒಂದು ಸ್ವಲ್ಪ ದೂರ ಬಂದ್ಬಿಟ್ಟಿದ್ದೀವಿ, ಬನ್ನಿ ಬ್ರೋ ಹೋಗ್ಬಿಡೋಣ. ಒಂದು ಸ್ವಲ್ಪ ದೂರ ಬರ್ಬೋದು ನಾವು. ಬೇಗ ಆ ಕಡೆ ಒಂದು ವಿಸಿಟ್ ಹಾಕೋದು. ಏನು ಮಾಡೋದು ಬೇಡ, ಎಷ್ಟು ಆ ಕಡೆ ವ್ಯೂ ತೋರಿಸ್ಬೋಣ ಜನಕ್ಕೆ. ಬ್ರೋ ನನಗಂತೂ ಭಯ ಆಗ್ತಿದೆ ಬ್ರೋ. ಸರ್ ಗೊತ್ತಾ ಬ್ರೋ, ಒಂದು ಸ್ವಲ್ಪ ಹೊತ್ತು ದೂರ ಪಾಸ್ ಆಗಿಬಿಟ್ರೆ ನಿಮ್ಗೊಂದು ಕ್ಲಾರಿಟಿ ಬರ್ತದೆ ಎಲ್ಲಿದ್ದೀವಿ ಅಂದ್ಬಿಟ್ಟು. ಇಲ್ಲ ತ್ರೋನ್ಸ್ಬಿಡಲ್ಲ ಅವೆ ಮುಳ್ಳು. ಯಾಕೋ ಕ್ಲೋಸ್ ಆಗಿರೋದು ಬಾ ಬ್ರೋ. ಬ್ರೋ ಯಾರು ಇರಲ್ಲ ಬ್ರೋ, ನಾವು ಒಬ್ಬರೇ ಹೋಗಿ ಬರಬೇಕಾಗುತ್ತೆ. ಬೇಗ ಓಡ್ ಬಂದ್ಬೋಣ ಇರೋದು. ಕತ್ಲಾಗಲ್ಲ ಬ್ರೋ ಅಷ್ಟು ಬೇಗ. ಬ್ರೋ ನಾವು ಆಲ್ಮೋಸ್ಟ್ ಒಂದು 5 ಕಿಲೋಮೀಟರ್ಸ್ ವಾಪಸ್ ನಡೀಬೇಕಾಗುತ್ತೆ. ಇಲ್ಲ ಆ ಕಡೆಗಲ್ವಾ, ರಿಟರ್ನ್ ನಮ್ಮ ಗಾಡಿ ಹತ್ರ ಹೋಗ್ಲಿಕ್ಕೆ ಒಂದು 5 ಕಿಲೋಮೀಟರ್ ಆಗುತ್ತೆ. ಇಟ್ಸ್ ಓಕೆ ಬ್ರೋ. ಹತ್ರ ಬಂದ್ಬಿಟ್ವಿ ಬ್ರೋ. ವಿ ಆರ್ ವೆರಿ ನಿಯರ್. ಆ ಕಡೆ ಗ್ರೀನ್ ಕಾಣಿಸ್ತಿದೆ ಬ್ರೋ. ಅಲ್ಲೇ ಗ್ರೀನ್ ಕಾಣಿಸ್ತಿದೆ, ಗ್ರೀನ್ ಮೆಶ್ ಕಾಣಿಸ್ತಿದೆ. ಯಾವ ಒಬ್ಬನ ಮಗನೂ ಬರ್ತಾ ಇಲ್ವಲ್ಲ ಈ ಕಡೆಯಿಂದ ಆ ಕಡೆಯಿಂದ. ಯಾರು ಇಲ್ಲ ಬ್ರೋ, ನಾವಿಬ್ಬರೇ ಇರೋದು. ಇರಲಿ ಬ್ರೋ. ಗೈಸ್, ಈ ಕಡೆಯಿಂದ ಯಾಕೋ ದಾರಿ ಸ್ವಲ್ಪ ಕನ್ಫ್ಯೂಸ್ ಆಗ್ತಿದೆ. ನಾವು ಆಲ್ರೆಡಿ ಸ್ವಲ್ಪ ಜಾಸ್ತಿ ಮುಂದೆ ಬಂದಿದ್ದೀವಿ. ಏನು ಮಣ್ಣು, ಏನು ಮಡ್ ಬೀಚು. ಈ ಕಡೆ ಬರೀ ಸಿಗ್ನಲ್ ಇಲ್ಲ, ಕರೆಂಟ್ ಇಲ್ಲ, ಏನೂ ಇಲ್ಲ. ಯಾವ ನೋಡಿ ಬ್ರೋ, ಅದೇ ಮಣ್ಣು ಬ್ರೋ. ಅಲ್ಲಿ ಕೆರ್ದಿ ಇಟ್ಟಿದ್ದಾರೆ ನೋಡಿ. ಎಲ್ಲಿ ಕರೆ? ಅಲ್ಲಿ ನೋಡಿ ಬ್ರೋ, ಅಲ್ಲೆಲ್ಲ ವೈಟ್ ಕಾಣಿಸ್ತಿಲ್ವಾ ಬ್ರೋ? ಅದು ಕಲ್ಲು ಬ್ರೋ. ಅದು ಬ್ರೋ ಅದೆಲ್ಲ ಮಡ್ಬಾತ್ ಮಾಡಿಸಿರೋದು ಬ್ರೋ, ಯಾರೋ ಕೂರಿಸ್ಕೊಂಡು. ಬ್ರೋ ಇಲ್ಲಿ ನೋಟಿಸ್ ಮಾಡಿದ್ರಾ? ಏನೋ ಐತಿ ಈ ಕಡೆ ಮೋಟ್ರು ಬ್ರೋ. ಇದು ಮೋಟ್ರ್ ಇದೆ ಅಂದರೆ ಜನ ಇರಬೇಕು. ಸರಿ ಸಾಕ್ಬಿಡು. ಐ ಥಿಂಕ್ ಗೈಸ್ ಇದೇ ಇರಬೇಕು. ನೋಡಿ ಬ್ರೋ, ಕಾಣಿಸ್ತಿದೆಯಲ್ಲ ಬ್ರೋ. ಏನು ಅಲ್ಲಿ ಕೆರ್ದಿರೋದು ನೋಡಿ ಮಣ್ಣು. ಅಲ್ಲಿ ನೋಡಿ, ಅಲ್ಲಿ ವೈಟ್ ಕಾಣಿಸ್ತಿದೆಯಲ್ಲ, ಹಾಂ ಅದೇ ಬ್ರೋ ಮುಲ್ತಾನಿ ಮಿಟ್ಟಿ ಅಂದರೆ. ಹೋಗಿ ಬಂದ್ಬಿಡಿ ಕೆಳಗಡೆ ಇಳ್ದಿ ಈ ಕಡೆಯಿಂದ. ನನ್ನೇ ಓಡಿಸ್ಬಿಡು ಬ್ರೋ ಅದನ್ನ. ಓಕೆ. ಹೇ ಹೌದು, ಯಾರೋ ಇವಾಗ ತಾನೇ ಈಗ ಒಂದು ಸ್ವಲ್ಪ ಮುಂಚೆ ಬಳಸ್ಬಿಟ್ಟು ಹೋದಂಗಿದ್ದಾರೆ. ನಿಮ್ಮ ಮಣ್ಣೆಲ್ಲಿಂದ ಬಂತು? ಇಲ್ಲಿಂದ ಬಂತು. ಹಾಂ ಆಯ್ತು. ಸಾರಿ ಬ್ರೋ. ಯಾವ ಕಡೆ ಬ್ರೋ? ಹುಯ್ ಗೈಸ್, ಇದೇ ಗೈಸ್ ಮಣ್ಣು. ಮುಖಕ್ಕೆ ಹಚ್ಕೊಂಡ್ರೆ ಯೂಸ್ ಆಗುತ್ತೆ. ನಾನು ಯಾರು ತಗೊಂಡೋಗ್ಲಿ, ಸ್ವಲ್ಪ ಕೆರೆದ್ಬಿಟ್ಟು ಬಂದೆ. ಇರು ಬ್ರೋ, ಯಾರು ಕೆರಲಿ ಗೊತ್ತಾಗ್ತಿಲ್ಲ. ಕಡ್ಡಿ ಇಲ್ಲ ಇಲ್ಲೇ. ಬೇಡ ಗೈಸ್, ಇದೇ ಮುಲ್ತಾನಿ ಮಿಟ್ಟಿ ತಗೊಂಡಿನಿ. ಇನ್ನು ಸ್ವಲ್ಪ ತಗೊಂಡಿದ್ದೆ, ಬರ್ತಾ ನೀರಲ್ಲಿ ಚಲೋಯ್ತು. ನಾವೇ ಬಂದ್ರೆ ಫ್ರೀಯಾಗಿ ಹಾಕೊಂಡು ಹೋಗ್ಬೋದು. ಹಾಂ, ಅವ್ರು ಲೋಕಲ್ ಪೀಪಲ್ಸ್ನ ಕರ್ಕೊಂಡು ಬಂದ್ರೆ 500 ರೂಪೀಸ್ ಚಾರ್ಜ್ ಮಾಡ್ತಾರೆ. ಗೈಸ್ ನೀವೇ ಬಂದರೆ ಈ ಕಡೆ ಆರಾಮಾಗಿ ತಗೊಂಡು ಮುಖಕ್ಕೆ ಹಚ್ಕೊಂಡು ಮುಖ ತೊಳ್ಕೊಂಡು ಆರಾಮಾಗಿ ಹೋಗ್ಬೋದು. ಆದರೆ ನೀವೇನಾದರೂ ಅವ್ರ ಜೊತೆ ಬರ್ತೀನಿ ಯಾರೋ ಕರ್ಕೊಂಡು ಬರ್ತಾರೆ ಅಂದರೆ ಅದು ಸ್ವಲ್ಪ ಕಿತ್ಕೋತಾರೆ. ಸ್ವಲ್ಪ ಕೊಡೋಕೆ ರೆಡಿ ಆಗಿರಿ. ನೀವೇ ಬರೋದೇನು ಭಯ ಪಡಬೇಡಿ ಆಯಿತಾ. ಏನಾದ್ರು ನಾವು ಪೀಸಾಗಿ ಹೋದರೆ ಆರಾಮಾಗಿ ಹೋದರೆ ಭಯ ಪಡಬೇಡಿ. ಏನ್ರಾ ಈ ಥರ ಕತ್ತಲ್ಲಿ ಬರಬೇಡಿ. ನಾವು ಅದೇ ನೀವು ಕತ್ಲೆಲ್ಲ ಬರೋಕೆ ಹೋಗ್ಬಿಡಿ. ಬೆಳಕಿದ್ದಾಗ ಬನ್ನಿ. ನಾನು ಈ ಕಡೆ ಕವರ್ ಹುಡುಕ್ತಾ ಇದ್ದೀನಿ. ಗಾಡಿ ಏನು ಕವರಿಕ್ಕಿಲ್ಲ, ಹೋಲ್ಡ್ರಿಕ್ಕಿಲ್ಲ. ಈ ಮಣ್ಣೆ ತಗೊಂಡು ಹೋಗೋಕ್ಕೆ ಇಟ್ಸ್ ಓಕೆ. ಆದರೆ ನೋಡು, ಯಾರೋ ಕುಡಿದ್ಬಿಟ್ಟಿಲ್ಲ, ಬಿಸಾಕ್ಬಿಟ್ಟು ಹೋಗ್ಬಿಟ್ಟು ಬಿದ್ದು ಅಂತ. ಈ ಕಡೆಯಿಂದ ಅದು ಇನ್ನೊಂದು ದಾರಿ ಇದೆ. ಆದರೆ ನಮ್ಗೆ ಇವಾಗ ಅದರ ಅವಶ್ಯಕತೆ ಇಲ್ಲ, ಅಭ್ಯಾಸ ಇಲ್ಲ. ಆಲ್ರೆಡಿ ತುಂಬ ಟೈಮ್ ಆಗಿದೆ. ಮುಂದೆ ಬಂದೀವಿ. ನಾನು ತಗೊಂಡಿರೋ ಇಷ್ಟು ಮಣ್ಣಲ್ಲಿ ಬರೀ 10% 15% ಮುಲ್ತಾನಿ ಮಿಟ್ಟಿ ಇದೆ ಅಂತೆ. ನೋಡೋಣ ಹೆಂಗೆ ಎಕ್ಸ್ಟ್ರಾಕ್ಟ್ ಮಾಡೋಕ್ಕಾಗಲ್ಲ. ಮಣ್ಣು ಜೊತೆನೇ ಸೇರಿಸ್ಕೊಂಡು ಮುಖ ತೊಳ್ಕೊಬೇಕು. ಇಟ್ಸ್ ಟೈಮ್ ಟು ಲೀವ್. ಜಾಗ ಕೂಡ ಫುಲ್ ಭತ್ತ ಡೆಡ್ಲಿ ಆಗ್ತೈತೆ. ಗೈಸ್ ಫೈನಲಿ ನಮ್ಮ ಕಣ್ಣಿಗೆ ಮರಗಳೆಲ್ಲ ಮುಚ್ಚಿರೋ ಜಾಗ ಬಿಟ್ಟು ಅಲ್ಲಿ ತೆಂಗಿನ ಮರ ಎಲ್ಲ ಕಾಣಿಸ್ತವೆ. ಸೊ ಸ್ವಲ್ಪ ನನಗೆ ತಿಳಿದ ಮಟ್ಟಿಗೆ ಮೇಲ್ಕೋಬೇಕಾ? ಹಾಂ, ಡಾಕ್ಟರ್ ಬ್ರೋ ಅವ್ರು ಬಂದಿರ್ಬೋದು ಬ್ರೋ ಈ ಕಡೆಗ. ಹಾಂ ಬ್ರೋ, ಮೇ ಬಿ ಇರ್ಬೋದೇನೋ, ಗೊತ್ತಿಲ್ಲ ನನಗೆ.
ಬಂದಿದ್ದಾರೆ ಅಂದರೆ ನೋಡಿದ್ರೆ ಯಾರಾದರೂ ಒಂದು ಕಮೆಂಟ್ ಹಾಕ್ಬಿಡಿ. ತುಂಬ ಜನ ಬಂದಿರ್ತಾರೆ. ಹಾಂ, ಲೋಕಲ್ ಪೀಪಲ್ಸ್ ಎಲ್ಲ ಕಮೆಂಟ್ ಮಾಡಿ. ಹಾಂ, ಸಾರಿ ಲೋಕಲ್ ಪೀಪಲ್ಸ್ ಬೆಂಗಳೂರಿಂದ ಇಲ್ಲಿಗೆ ಬಂದಿರೋರೆಲ್ಲ ಕಮೆಂಟ್ ಮಾಡಿ. ಓಕೆ, ಬೆಂಗಳೂರಿಂದ ಏನಾರು ಬಂದಿದ್ರೆ ಒಂದು ಕಮೆಂಟ್ ಆಗ್ಬಿಡಿ ಗೈಸ್, ನಮಗೂ ಗೊತ್ತಾಯ್ತದೆ. ಒಂದು ಅಜ್ಜಿ ಕಪ್ಪೆ ಎಷ್ಟು ಮೇಲೆ ಹೋಗಿರುತ್ತೆ ಗೊತ್ತಾ. ಸೊ ಗೈಸ್ ಫೈನಲಿ ಬಂದ್ವಿ ಬೀಚ್ ಕಡೆಗೆ. ಮಗ ನಮ್ಮ ಧೈರ್ಯಕ್ಕೆ ಸಾಹಸಕ್ಕೆ ಒಂದು ಮೆಚ್ಚುಗೆ ಹೇಳಿಕೆ ವ್ಯಕ್ತಪಡಿಸಿ ಗೈಸ್. ನಾನು ಇಷ್ಟು ಬೇಗ ಬರ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ, ಕೊನೆಗೂ ಬಂದ್ಬಿಟ್ಟಿದ್ದೀವಿ. ಎಲ್ಲಿಂದ ಆಗೋಕ್ಕಿಂತ ಮುಂಚೆ ಬಂದಿದ್ದೀವಿ. ಅಲ್ಲೇನೋ ಹೋದರೆ ನಾನು ತುಂಬ ಟಾಪ್ ಇರುತ್ತೇನೋ ಅಂತ ಅಂದ್ಕೊಂಡೆ. ಇಲ್ಲ, ಅಲ್ಲಿ ನೋಡಿ ಏನೋ ಡಯಾಗ್ರಾಮ್ ಹೋಮ್ ಅಂತ ಬಿಟ್ಟಿದ್ದಾರೆ. ಓಮ್ ಅಂತ ಬಿಟ್ಟಿದ್ದಾರೆ. ನೈಸ್. ಓಕೆ ಗೈಸ್, ಇದೊಂದು ಪ್ರೈವೇಟ್ ಪ್ರಾಪರ್ಟಿ. ಅಲ್ಲಿ ಲೇಕ್, ಇದು ಸ್ವೀಟ್ ಲೇಕ್ ಅಂತಾರಲ್ಲ ಅದೇನೋ ಹಾಕೋರೆ. ಡ್ಯೂ ಫೋಟೋ, ಬಿ ಕೇರ್ಫುಲ್. ಓಕೆ ಆಯ್ತು ಗೈಸ್, ನಾವೆಲ್ಲ ಈ ಕಡೆ ಸ್ವಲ್ಪ ಬಂದು ಸುತ್ತಾಡಿದೆಲ್ಲ ಆಯಿತು. ನಾನು ನೀರುಗಳು ಆಸೆ ಇಲ್ಲ, ಅದೇನೋ ಅಡ್ವೆಂಚರ್ ಮಾಡಬೇಕು ಅಂತ ಸ್ವಲ್ಪ ಆಸೆ ಇತ್ತು, ಸಿಕ್ತು. ಸ್ವಲ್ಪ ಹ್ಯಾಪಿ ಇದೆ ಗಾಯ್ಸ್. ಈ ಕಡೆ ಅಂಕಲ್ ಇನ್ನೂ ಡೆಡಿಕೇಶನ್ ಬಿಟ್ಟಿಲ್ಲ, ಇನ್ನೂ ಫೋಟೋಗ್ರಫಿನ ಮಾಡ್ತಾನೆ ಅವರೇ. ನಾವು ಮಣ್ಣು ತಗೊಳಕ್ಕೆ ಅಂತ ಮಣ್ಣು ಐಡಿಯಾನೇ ಇರಲಿಲ್ಲ, ಮಣ್ಣು ಬಗ್ಗೆ ತಿಳ್ಕೊಂಡು ಮಣ್ಣು ತಗೊಂಡು ಬಂದಿದ್ದೀವಿ. ಆದರೂ ಇವ್ರು ಇನ್ನೂ ಹಂಗೆ ಇದ್ದಾರೆ. ಇವಾಗ ನಮಗೆ ರೂಟ್ ಯಾರು ತೋರಿಸ್ತಾರೆ ಗೊತ್ತಾ? ಒಬ್ರು ಯಾವುದೋ ಚೈನೀಸ್, ಜಾಪನೀಸ್, ಕರಾಟೆ, ಕುಂಫು ಮಾಸ್ಟರ್ ಥರ ನಡ್ಕೊಂಡು ಹೋಗ್ತಾರಲ್ಲ, ಅವರು ನಮಗೆ ರೂಟ್ ತೋರಿಸ್ತಾ ಇದ್ದಾರೆ. ಆ್ಯಕ್ಚುಲಿ ನಾವು ಅವ್ರನ್ನ ಬ್ಲೈಂಡ್ ಫಾಲೋ ಮಾಡಿ, ನಾವು ಅವ್ರನ್ನ ಬ್ಲೈಂಡಾಗಿ ಫಾಲೋ ಮಾಡ್ತಾ ಇದ್ದೀವಿ. ಯಾಕಂದರೆ ಅವರು ಹೆಂಗಿರೋ ಡೆಸ್ಟಿನೇಷನ್ಗೆ ಹೋಗ್ತಾರೆ, ನಾವು ಆ ಕಡೆ ಈ ಕಡೆ ಹುಡ್ಕಾಡೋದು ಯಾಕೆ ಅಂದ್ಬಿಟ್ಟು ಅವ್ರನ್ನೇ ಫಾಲೋ ಆಗ್ತಾಯಿದ್ದೀವಿ. ಕಾಣಿಸ್ತಾಯ್ತಾ ಎಲ್ಲ ಲೈಟಿಂಗ್ಗಳು? ಇವಾಗ ನಾವು ಅಲ್ಲಿಗೆ ಹೋಗ್ಬೇಕು, ಯಾಕಂದರೆ ಈ ಕಡೆನೇ ನಮ್ಮ ಬೈಕ್ ಇರೋದು. ಆ್ಯಂಡ್ ಎನಿವೇಸ್ ಈ ಕಡೆ ನೋಡ್ಬೋದು ನೀವು, ಇಲ್ಲಿ ಫ್ಲ್ಯಾಶ್ ಆಫ್ ಮಾಡ್ತೀನಿ ಹೇಳಿ. ಕ್ಯಾಂಡಲ್ ಲೈಟ್ ಡಿನ್ನರ್ ಹಿಂಗಿರ್ತದೆ ನೋಡಿ. ನೀವು ಯಾವ್ದಾದ್ರು ನಿಮ್ಮ ಪರ್ಸನ್ ಕರ್ಕೊಂಡು ಬಂದರೆ ಈ ಕಡೆ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡುವುದು. ವಿ ಫೈನಲಿ ಟು ದ ಬೈಕ್. ಸೊ ಇವಾಗ ಸೀದಾ ರೂಮ್ ಕಡೆಗೆ ಹೋಗ್ಬೇಕು. ಹೆವಿ ಟೈರ್ಡ್ ಆಗ್ಬಿಟ್ಟಿದೆ ಯಪ್ಪ. ಫೈನಲಿ ಗಾಡಿ ಎತ್ಕೊಂಡು ಹೋಗ್ತಾ ಇದೀವಿ ಬ್ರೋ, ಹೆಂಗೆ ಅನಿಸ್ತಿದೆ ಯಪ್ಪ. ಫುಲ್ಲು ಅಷ್ಟೊತ್ತು ಕಷ್ಟಪಟ್ಟು ಇವಾಗ ಸ್ವಲ್ಪ ರಿಲ್ಯಾಕ್ಸ್ ಫೀಲ್ ಆಗ್ತಿದೆ ಅಪ್ಪ, ಕೂತಿರೋದಕ್ಕೆ ಬ್ರೋ. ಕೂತಿರೋದಕ್ಕೆ. ಪೊಲೀಸ್ ಕಂಟ್ರೋಲ್ ರೂಮ್ ಸಣ್ಣ ಪೊಲೀಸ್ ಗಾಡಿಯೆಲ್ಲ ಇಷ್ಟು ಚೆನ್ನಾಗದ. ಕಿಯಾ ಇಲ್ಲೆಲ್ಲ ಬರ್ತಾವ್ರೆ. ನಮ್ಮ ಏರಿಯಾದಲ್ಲೇ ಗಾಡಿ ಇರಲೇ ಬಿಡ. ನಮ್ಮ ಏರಿಯಾ ಕೆಪಾಸಿಟಿ ನಮ್ಮದು, ಇವ್ರ ಏರಿಯಾ ಕೆಪಾಸಿಟಿ ಇವ್ರು ಕಂಪೇರ್ ಮಾಡೋಕ್ಕೆ. ಗಾಯ್ಸ್, ಗೋವಲ್ಲಿ ಒಂದು ಪವರ್ ಪೆಟ್ರೋಲ್ ಎಷ್ಟು ಗೊತ್ತಾ? ಪ್ರೆಸೆಂಟ್ಲಿ ನಾನು ಕಂಡಂಗೆ 104 ರೂಪಾಯಿ ಇದೆ. ಆದರೆ ಒಂದು ಸಿಂಪಲ್ ಪೆಟ್ರೋಲ್ ಬೆಲೆ ಎಷ್ಟು ಅಂದರೆ 96 ರುಪೀಸ್. ಬೆಂಗಳೂರಲ್ಲಿ ಇದು 102 ರುಪೀಸ್, 102.96 ರುಪೀಸ್ ಇರುತ್ತೆ. ಪವರು 106 ರುಪೀಸ್ ಇರುತ್ತೆ. ಈ ಕಡೆ ಪವರ್ಗೂ ನಾರ್ಮಲ್ಗೂ 8 ರೂಪಾಯಿ ಡಿಫ್ರೆನ್ಸ್ ಇದೆ. ಗೋವಾ ಪೆಟ್ರೋಲ್ ಕಮ್ಮಿ, ಎಣ್ಣೆಗೆ ರೇಟ್ ಕಮ್ಮಿ, ತಿನ್ನೋದಕ್ಕೆ ಮಾತ್ರ ರೇಟ್ ಜಾಸ್ತಿ ಆಗುತ್ತೆ. ಗೈಸ್, ಇದ್ರ ಹೆಸರು ಏನು ಬ್ರೋ? ಇದು ಡಾಲ್ಫಿನ್ ಸರ್ಕಲ್. ಈ ಡಾಲ್ಫಿನ್ ಸರ್ಕಲ್ ನಾನು ನೋಡ್ತಾ ಇದ್ರೆ ನನಗೇನೋ ನೆನಪಾಗುತ್ತೆ ಗೈಸ್. ನಾನು ಲಾಸ್ಟ್ ಟೈಮು ಇದೇ ಜಾಗದಲ್ಲಿ ರೌಂಡ್ ಹಾಕೋಕ್ಕೆ ಅಂತ ಬಂದಿದ್ದೆ. ಮಿಡ್ ನೈಟ್ ವಾಕಿಂಗ್ ಅಲ್ವಾ? ಮಿಡ್ ನೈಟ್ ವಾಕಿಂಗ್, ನಾನು ನಮ್ಮ ಪಾರ್ಟ್ನರು. ಅದೇ ನೆನಪಾಗ್ತೈತೆ ನನಗೆ. ಗೈಸ್, ಇವಾಗ ನಾವು ಗೋವಾದಲ್ಲಿ ಯಾವುದೋ ಒಂದು ರೋಡಲ್ಲಿ ಇದ್ದೀವಿ. ಹಿಂಗೆ ಹೋದರೆ ಡಾಲ್ಫಿನ್ ಸರ್ಕಲ್ ಸಿಗುತ್ತಲ್ಲ, ಡಾಲ್ಫಿನ್ ಸರ್ಕಲ್ ಇಂದ ಮುಂದೆ, ಡಾಲ್ಫಿನ್ ಸರ್ಕಲ್ ಸ್ವಲ್ಪ ಮುಂದೆ ಬಂದಿದ್ದೀವಿ. ಈ ಕಡೆ ಒಂದು ಸ್ಟಾಲ್ ಇದೆ. ಈ ಸ್ಟಾಲಲ್ಲಿ ರೋಸ್ ಆಮ್ಲೆಟ್ ಅಂತ ಒಂದು ಪಾಪ್ಯುಲರ್, ಅದನ್ನ ಆರ್ಡರ್ ಮಾಡಿದ್ದೀವಿ. ಅದ್ರ ಜೊತೆಗೆ ರೋಸ್ ಆಮ್ಲೆಟಾ? ಏಯ್ ಬ್ರೋ, ನಾನು ವೆಜ್ ಬ್ರೋ ಇವತ್ತು. ಮ್ಯಾಗಿ ಆರ್ಡರ್ ಮಾಡಿರೋದು. ನಾನು ಮ್ಯಾಗಿ ಆರ್ಡರ್ ಮಾಡಿದ್ದೀನಿ, ಇವರು ರೋಸ್ ಆಮ್ಲೆಟ್ ಆರ್ಡರ್ ಮಾಡೋರೆ. ಸೊ ಬರ್ತಾರೆ, ತಿನ್ಬಿಟ್ಟು ಪೀಸ್ ಅಂದ್ಬಿಟ್ಟು ಶಿವ ಅಂತ ಬಿತ್ಕೋಬೇಕು. ಗೈಸ್, ರೋಸ್ ಆಮ್ಲೆಟ್ ಬಂದು ಈ ಥರ ಇರ್ತದಂತೆ. ಆ ಕಡೆ ಬ್ರೆಡ್ಡು, ಈ ಕಡೆ ಗ್ರೇವಿ, ನಂಚ್ಕೊಂಡು ತಿನ್ನೋದು ಅಲ್ಲ ಬ್ರೋ? ಸೂಪರ್ ಆಗಿದೆ. ಹಾಂ, ಇವಾಗ ಹೇಳಿ ರೋಸ್ ಆಮ್ಲೆಟ್ ಹೆಂಗೆ ಬಂತು? ರೋಸ್ ಆಮ್ಲೆಟ್ ಎಲ್ಲಿ ಕೊಡಿಸ್ಬೇಡ, ರೋಸ್ ಆಮ್ಲೆಟ್ ಹೆಂಗೆ ಬಂತು ಅಂತ ಕೇಳಿದೆ. ಆಂಟಿಗೆ ಹೇಳಕ್ಕೆ ಇಂಟ್ರೆಸ್ಟ್ ಇಲ್ಲ, ಹೇಳ್ತಾರೆ ಹೆಂಗೆ ಬಂತು ಅಂತ. ಹೋಗ್ಲಿ, ಇದು ರೋಸ್ ಆಮ್ಲೆಟು. ರೋಸ್ ಆಮ್ಲೆಟ್ ಅಂದ್ರೆ ನಮ್ಮೂರಾಗ ಇದು ಹೇಳ್ತಾರೆ ನೋಡು, ಅದೇನ ಚಿಕನ್ ಗ್ರೇವಿ ಅಂತ ಕೊಡ್ತಾರೆ. ಕರಿ. ಹಾಂ, ಕಡಿ, ಅದು ಚಿಕನ್ ಕಡಿ ಅದಂತ ಕೊಡ್ತಾರೆ. ಇದು ನಮ್ಮ ಚಿಕನ್ ಎಲ್ಲ ಇರ್ತದೆ, ಅದ್ರಾಗ ಒಂದು ಪೀಸ್ ಹಾಕ್ತೀವಿ. ಮತ್ತು ಇದು ಸಾಂಬಾರು, ಅದ್ರ ಕೆಳಗಡೆ ಆಮ್ಲೆಟು, ಮೇಲ್ಗಡೆ ಒಂದು ಪೀಸ್ ಚಿಕನ್ನು, ರಸ ಆಮ್ಲೆಟು, ಹಿಂಗೆಲ್ಲ ಸ್ಟಫಿಂಗ್ ಮಾಡ್ಕೊಂಡು ಹಂಗೆ ಒಂದು ಬೈಟ್ ತಗೋಬೇಕು. ಸೊ ಇಲ್ಲಿಗೆ ರೋಸ್ ಆಮ್ಲೆಟ್ನ ಕತೆ ಡನ್. ಅದೆಲ್ಲ ಆದಮೇಲೆ ನಾವು ಪರ್ಸನಲಾಗಿ ಮಾತಾಡಿದ್ವಿ ಏನು ಕತೆ ಅಂತೆಲ್ಲ. ಅವಾಗ ಗೊತ್ತಾಯಿತು ರೋಸ್ ಆಮ್ಲೆಟ್ ಅಲ್ಲ, ಅದು ರಸ್ ಆಮ್ಲೆಟ್. ರಸ ಪ್ಲಸ್ ಆಮ್ಲೆಟು, ಆಮ್ಲೆಟ್ ಜೊತೆ ರಸ ಹಾಕ್ಬಿಟ್ಟು, ಅದು ಚಿಕನ್ ರಸ ಹಾಕ್ಬಿಟ್ಟು ಕೊಡ್ತಾರಂತೆ. ಆ ರಸ ಆಮ್ಲೆಟು ಹೋಗಿ ಬರೋ ವಿಸಿಟರ್ಸ್ ಎಲ್ಲ ಕೇಳಿ ರೋಸ್ ಆಮ್ಲೆಟ್ ಆಗ್ಬಿಟ್ಟೈತೆ. ಅಜ್ಜಿ ನಿಂಗೊಂದು ಮ್ಯಾಟ್ರ್ ಹೇಳ್ತೀನಿ, ಬೇಜಾರಾಗ್ಬೇಡ ಅಜ್ಜಿ.
ಈ ಕಡೆ ಗೋವಾಲಿ ನಾನು ಈ ಕಡೆ ಇದ್ರೆ ಒಬ್ರನ್ನ ಕರ್ಕೊಂಡು ಬಂದೀನಿ ಈ ಕಡೆ ರಾತ್ರಿ. ಅವೆಲ್ಲ ಅವೆಲ್ಲ ಅಜ್ಜಿ ಅದು ಹೇಳಿದ್ರೆ ಬೇಜಾರಾಗ್ತೀವಿ ಅಜ್ಜಿ. ಅವ್ರು ಆ ಕಡೆ ಇದ್ದಾರೆ, ರಾತ್ರಿ ಎಲ್ಲ ಇಲ್ಲೇ ಇದ್ರು. ರಾತ್ರಿ ಎಲ್ಲ ಏನೋ ಈ ಕಡೆ ಜಾಗ ಸಾಲ್ತಾ ಇಲ್ಲ ಅಂತ ಆಮೇಲೆ ಆ ಕಡೆ ಹೋದ್ರು. ಹಂಗೆಲ್ಲ ವಿಡಿಯೋ ಬಿಡ್ಬೇಡ, ಜನ ಆಡ್ಕೊಂತಾರೆ. ನೋಡ್ತಾರೋ ಅಜ್ಜಿ ನಾನು ಹೇಳಿದ್ದು ಯಾರನ್ನೋ ಕರ್ಕೊಂಡು ಬಂದೆ ಅಂದರೆ ರಾತ್ರಿ ನಮ್ಮ ಟ್ರಾವೆಲ್ ಪಾರ್ಟ್ನರು ರೋಡಲ್ಲಿದ್ರು, ಪಿಕಪ್ ಮಾಡ್ಕೊಂಡು ಕರ್ಕೊಂಡು ಬಂದೆ ಅಂತ ಹೇಳಿದೆ. ಹಾಂ, ಏನು ಅನ್ಕೊಂಡೆ ನೀನು? ನಾನೇನು ಅನ್ಕೊಂಡೆ ಬಿಡು. ಏನು ಅನ್ಕೊಂತ ಅಜ್ಜಿ ನೀನು? ನಮ್ಮ ಅಜ್ಜಿ ಅಪ್ಡೇಟ್ ಆಗೈತೆ ತೇಜ. ನೀನಿರ ಎಲ್ಲ ನೀಯಿಂದಾನೆ ಅಪ್ಡೇಟ್ ಆಗಿರೋದು. 4 ಜನ ಮಕ್ಳು ತೇಜ. ಹಾಂ 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 ಹಾಂ, ಮದುವೆ ಆಗಿ 4 ಜನ ಮಕ್ಳು, 7 ಜನ ಮೊಮ್ಮಕ್ಕಳು. 7 ಜನ ಮೊಮ್ಮಕ್ಳು. ಇರ್ಲಿ ಬಿಡು, ಏನ್ ಅನ್ಕೋಬೇಕೋ ಅದೇ ಅಷ್ಟು ಮಾತ್ರ. ಅನ್ಕೊಂಡವ್ರೆ ಬಿಡು. ಸರಿ ಬಿಡಿ, ಇರ್ಲಿ. ಇವತ್ತು ತೇಜ ಅಜ್ಜಿ ಬರ್ತೀನಿ ಇವತ್ತು. ಗೈಸ್, ಈ ಶಂಕದೊಳಗಡೆ ಕ್ರಾಬ್ ಇದೆ. ನೋಡು, ಇದು ಕಚ್ಚಲ್ಲ ಅಂತ ಏನೋ ಅನ್ಕೊಂಡಿದೀವಿ. ಚಿಕ್ಕದಾಗ ಐತಲ್ಲ ಕೈ ಎಲ್ಲ ನೋಡು. ಅಲ್ಲೆಲ್ಲ ಹೆಂಗ್ ಓಡಾಡ್ತಿದೆ ನೋಡು ಬ್ರೋ. ಎಲ್ಲಿ ನೋಡಿ, ಎಲ್ಲಿ ನೋಡಿ, ಇವಾಗ ಈಚೆ ಬರ್ತಾ ನೋಡಿ. ಇವಾಗ ಏನು ಕಷ್ಟನ ಇಲ್ಲೋ ಗೊತ್ತಾಗ್ತಿಲ್ವಲ್ಲ ನನಗೆ. ಇಲ್ಲಿ ನೋಡು ಬ್ರೋ, ಇಲ್ಲಿ ನೋಡು ಬ್ರೋ. ಈಚೆ ಬಂದು ನೋಡೈತವನೆ. ಇಲ್ಲ ಇಲ್ಲ, ಇದು ಕಚ್ಚಲ್ಲ, ಇನ್ನು ಚಿಕ್ಕ ಮರಿ ಅಲ್ವಾ. ಎಷ್ಟು ಕ್ವಿಕ್ ಆಗವನು ಇವನು. ಇಲ್ಲ ಇಲ್ಲ, ಕಚ್ಚಲ್ಲ ಬ್ರೋ, ಕಚ್ಚಲ್ಲ, ಇನ್ನು ಚಿಕ್ಕದು. ಡಿಸೈನ್ ಆಗಿದೆ ಬ್ರೋ ಒಂದೊಂದು. ಅವೆಲ್ಲ ಬಾಡಿ ಸೇಫ್ಟಿಗೆ ಅಂತ ಅದ್ರೊಳಗಡೆ ಬದುಕ್ತಾ ಇದ್ದಾವೆ ಅಷ್ಟೇ. ಗೈಸ್, ಇವಾಗ ನಾನು ನಿಮಗೆ ವಿಮಾನ ತೋರಿಸ್ತೀನಿ. ಅದು ಯೂಟರ್ನ್ ತಗೊಂಡು ಹೋಯ್ತಾ ಐತೆ. ನಾನು ತುಂಬ ದೂರ ಇದ್ದೀನಿ ಅದನ್ನು ನೋಡೋಕ್ಕೆ. ಇಷ್ಟು ದೂರ ಕಾಣಿಸಿರೋಷ್ಟು ದೂರ ಆಯ್ತದು. ನೋಡೋ, ಅಷ್ಟು ಕಷ್ಟಪಟ್ಟು ಫೋಕಸ್ ಮಾಡ್ತಾ ಇದ್ದೀನಿ. ಒಂದು ಲೈಕ್ ಇಲ್ಲ, ಒಂದು ಶೇರ್ ಇಲ್ಲ, ಅಷ್ಟೇ. ಗೈಸ್, ಇವಾಗ ನಾವು ಬೈನಾ ಬೀಚಲ್ಲಿ ಇದ್ದೀವಿ. ಈ ಬೀಚಲ್ಲಿ ಒಂದು ಸ್ವಲ್ಪ ತೋರಿಸ್ಬೇಕು ಯಾವ ಥರ ಇದೆ ಅಂತ. ಆ ಕಡೆ ನೋಡಿದ್ರೆ ಅಲ್ಲಿ ಸಮುದ್ರ, ಈ ಕಡೆ ನೋಡಿದ್ರೆ ಇಲ್ಲೂ ಸಮುದ್ರದ ಕನೆಕ್ಷನು. ಈ ಕಡೆ ಸೆಂಟ್ರಲ್ ಒಂದು ಸ್ವಲ್ಪ ಖಾಲಿ ಸ್ಪೇಸ್ ಐತೆ ನೋಡು, ಅಲ್ಲೂ ಸಮುದ್ರ ಇಲ್ಲೂ ಸಮುದ್ರ. ಅಲ್ಲಿವರೆಗೂ ನಡ್ಕೊಂಡು ಹೋದ್ರೂ ಕೂಡ ನೀರು ಸ್ವಲ್ಪ ಕಾಲಕ್ಕೆ ಹೆಚ್ಚಾಗ್ತಾ ಇರುತ್ತೆ. ಇನ್ನು ಮುಂದಕ್ಕೆ ಹೋದ್ರೆ ಪ್ರಾಬ್ಲಮ್ ಆಗೋಗುತ್ತೆ. ಅಷ್ಟು ನಡ್ಕೊಂಡು ಹೋಗ್ಬೋದು ನಾವು. ಚೆನ್ನಾಗಿದೆ ಜಾಗ ಇದು. ಬೈನಾ ಬೀಚ್ ಎಲ್ಲ ಹೇಳ್ತಾರೆ, BAINA ಬೈನಾ ಬೀಚ್. ನೀವು ಯಾವುದೇ ಸಮುದ್ರಕ್ಕೆ ಹೋದ್ರೂ ಈ ಕಡೆ ಚಿಕ್ಕ ಚಿಕ್ಕ ಶೆಲ್ಸ್ಗಳು ಇರ್ತವೆ, ಅದರಲ್ಲಿ ಕ್ರ್ಯಾಬ್ಗಳು ಇರ್ತವೆ. ಇವಾಗ ಅಂಥದ್ದೇ ಒಂದು ಕ್ರ್ಯಾಬ್ ತಗೊಂಡಿದ್ದೀವಿ. ಇದೆಷ್ಟು ಸ್ಟ್ರಾಂಗಾಗಿ ಕಚ್ಚುತ್ತೆ, ಈ ವಯಸ್ಸೆಲ್ಲ ಎಷ್ಟು ಚಿಕ್ಕದಾಗಿದ್ರು ಅಂತ ಚೆಕ್ ಮಾಡ್ಕೊಂಡು ಟಿಶ್ಯೂ ಪೇಪರ್ ಇಕ್ತಾ ಇದ್ದೀವಿ. ಫೀಲ್ ಸ್ವಲ್ಪ ನೀರು ಹಾಕಿದ್ರೆ ಸ್ಟ್ರಾಂಗ್ ಆಗಿರ್ಬೇಕಲ್ಲ ಅದಕ್ಕೆ. ಅಲ್ಲ, ಸ್ವಲ್ಪ ನೀರು ಹಾಕಿದ್ರೆ ಅದ್ರ ಮೇಲೆ. ಇಲ್ಲ, ಇನ್ನು ಈಚೆ ಬರ್ತಾನೆ ನೋಡಿ, ತಳ್ಕೊಂಬರುತ್ತೆ ನೋಡಿ. ಟಿಶ್ಯೂನೇ ನೀರು ಹಾಕ್ತೈತೆ. ಇದು ಈಚೆ ಬರ್ತಾಯಿಲ್ಲ, ಕಷ್ಟನೇ ಇಲ್ಲ. ಇಟ್ಸ್ ಓಕೆ, ಚಿಕ್ಕ ಮರಿ ಕಚ್ಚಲ್ಲ ಅಂತ ಇದ್ರಲ್ಲಿ ಪ್ರೂವ್ ಆಗುತ್ತೆ. ಪೀಸ್ ಗೈಸ್, ಕ್ರ್ಯಾಬು ಅದ್ರ ಶೆಲ್ಲಿಂದ ಈಚೆ ಬಂದರೆ ಹೆಂಗಿರುತ್ತೆ ಗೊತ್ತಾ? ಹಿಂಗಿರುತ್ತೆ. ಎಲ್ಲ ಇದ್ದದು ಈ ಕಡೆ ನೋಡಿ. ನೋಡಿ ಇದು, ಇವಾಗ ಇದಕ್ಕೆ ಅದ್ರ ಬಾಟಮ್ ಅಲ್ಲಿ ಐತಲ್ಲ, ಇದರಿಂದ ಒಂದು ಶೆಲ್ನ ಅಟ್ಯಾಚ್ ಮಾಡ್ಕೊಳುತ್ತೆ. ಸೊ ಇದು ಎಕ್ಸಾಂಪಲ್ ಇವಾಗ ಇದರಿಂದ ಬಂದಿರೋದು, ಇದನ್ನ ಹಾಕ್ತಿದ್ರೆ ಅದ್ರೊಳಗಡೆ ಈಸಿಯಾಗಿ ಹೋಗಿ ಸೇರ್ಕೊಳ್ಳುತ್ತೆ. ಇಲ್ಲ, ಅದು ಆಟೋಮೆಟಿಕ್ಕಾಗಿ ಹುಡುಕ್ಬಿಟ್ಟೆ ತಗೊಳುತ್ತೆ. ನಾವು ಅದನ್ನು ಬ್ರಾ ಬೇಡ ಬ್ರಾ. ಪೇಪರ್ ಟಿಶ್ಯೂ ಪೇಪರ್. ನಿಮಿಷ ಟಿಶ್ಯೂ ಮಾಡಿ. ತುಂಬಾ ಸಾಫ್ಟ್ ಆಗಿದೆ ಬ್ರೋ. ಅದಾ ಮುಟ್ಟಕ್ಕ? ತುಂಬಾ ಸ್ಮೂತ್ ಆಗಿದೆ. ಕಷ್ಟನೂ ಇಲ್ಲ, ಏನೂ ಮಾಡ್ತಾ ಇಲ್ಲ ಇದು.
ಇರಿ ಅದು ಹಿಂದ್ಗಡೆ ಎತ್ತಿ ಬ್ರೋ, ಏನಾಗಲ್ಲ ಎತ್ತಿ ಬ್ರೋ. ಬ್ರೋ ಅದು ಕಚ್ಚಲ್ಲ, ಎತ್ತಿ ಕೈಯಲ್ಲಿ ಹಿಡ್ಕೊಂಡು ಬ್ರೋ. ಅದು ಬ್ರೋ ಏನಿಲ್ಲ ಬ್ರೋ. ಚೂಪಾಗೈತೆ ಇದ್ರದ್ದು, ಸರಿ ಚೂಪಾಗೈತೆ ಗೈಸ್ ಇದು. ಹಿಂದ್ಗಡೆ ಮಾತ್ರ ಸಾಫ್ಟ್ ಆಗಿದೆ. ಏನ್ವಾ ಅದು ಮುಟ್ಟಿದ್ರೆ ಭಯ ಆಗುತ್ತೆ. ಒಂದು ಕೈ ರೆಡಿ ಮಾಡ್ಕೋತ ಅವನು ಕಚ್ಚಕ್ಕೆ ಅಂದ್ಬಿಟ್ಟೆ. ಎದ್ದಿ ಬ್ರೋ. ಕಚ್ಚಲ್ಲ ಅನ್ಸುತ್ತೆ, ಚೂಪಾಗಿದೆ. ಕೈ ಕಾಲುಗಳೆಲ್ಲ ಸ್ವಲ್ಪ ಚೂಪಾಗದೆ ಕಾಣಿಸ್ತೈತೆ. ಇದು ಇದನ್ನ ಫೋಕಸ್ ಮಾಡಿ. ಈಗ ಕೈ ಕಾಲೆಲ್ಲ ಚೂಪಾಗದೆ. ಮಗು ಅಲ್ವಾ ಬ್ರೋ, ಬೇಬಿ ಅಲ್ವಾ, ಅದಕ್ಕೆ. ನೋಡಿದ್ರೆ ಹೊಟ್ಟೆ ಎಲ್ಲ ಕಾಣಿಸ್ತೈತೆ. ಬ್ರೋ ಅದು ಕಣ್ಣು ನೋಡಿ ಮುಂದೆ. ಈ ಕಣ್ಣು ಎಕ್ಸ್ಟೆಂಡೆಡ್ ಪಾಪ್ಔಟ್ ಕಣ್ಣಿದು. ಈ ಕಡೆ ಇರೋದು ಇದೊಂದು ಕಣ್ಣು, ಇಲ್ಲೊಂದು ಕಣ್ಣು ನೋಡಿ ಗೈಸ್. ಇದೊಂದು ಕಣ್ಣು, ಇಲ್ಲೊಂದು ಕಣ್ಣು. ಇದು ಬಾಯಿಂದ ಹಾಂ, ಇಲ್ಲೊಂದು ಕಣ್ಣಿದೆ, ಇಲ್ಲೊಂದು ಕಣ್ಣಿದೆ. ಇದು ಬಾಯಿ ತಿನ್ನೋಕ್ಕೆ ಅಂತ ಬಳಸ್ತಾ ಇರೋದು. ಇದು ಕೈ ಕಚ್ಚೋಕ್ಕೆ ಅಂತ ಯೂಸ್ ಮಾಡ್ಕೊತದೆ. ಇಲ್ಲ ಕಷ್ಟ ಇಲ್ಲ, ಒಳ್ಳೆ 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 ಪ್ರಾಣಿ ಇದು. ಇದು ನೋಡಿದ್ರೆ ಡಿಫ್ರೆಂಟ್ ವಿಯರ್ಡ್ ಆಗಿದ್ದು ಕ್ರಿಯೇಚರ್ ಇದು. ಫ್ರಂಟಿಂದ ನೋಡಿದ್ರೆ ಕಾಣಿಸ್ತಿದೆ. ಇದು ಫ್ರಂಟ್ ವ್ಯೂನ ಒಂದು 3x ಅಲ್ಲಿ ಹಾಕೋಬ್ರ. 3xಗಾ? ಬರೀ ಇದ್ರ ಮುಖ ತೋರಿಸು. ಇದೆಷ್ಟು ಯುನೀಕ್ ಆಗಿ ಡಿಫ್ರೆಂಟ್ ಆಗಿದೆ ನೋಡಿ ಇದು. ಹಿಂಗಿದೆ. ಹಾಂ, ಇವಾಗ 1x 0.6 ಸಿಕ್ಕಿಬ್ರೆ ಇವಾಗ. ಸೊ ಗೈಸ್, ಇವಾಗ ಇದನ್ನು ನಾವು ಎಂಥ ಹಾಮ್ ಮಾಡೋಕ್ಕೆ ಹೋಗ್ತಿಲ್ಲ ಆಯಿತಾ. ಈಚೆ ಬಂದದೆ ಮತ್ತೆ ಅದು ಹುಡಿಕೊಂಡು ಒಂದು ಶೆಲ್ನ ಹುಡಿಕೊಂಡು ಅದು ಮತ್ತೆ ಅದರ ಜಾಗಕ್ಕೆ ಹೋಗುತ್ತೆ. ನದಿ ಸಮುದ್ರಕ್ಕೆ ಬಿಡ್ತಾ ಇದ್ದೀವಿ ಗೈಸ್. ನಾವು ಅದನ್ನು ಸಮುದ್ರದಲ್ಲಿ ಬಿಟ್ಟಿದ್ದೀವಿ. ಅದು ಹಿಂಗೆ ಅಗದು ಒಳ್ಳೆ ಮಣ್ಣಲ್ಲಿ ಸೇರ್ಕೊಂಡಾಗ ಇವಾಗ ಸಾಕು. ಟೈಮ್ ತುಂಬ ಸಂಜೆ ಆಗ್ತಿದೆ, ಹೋಗೋಣ ಬೇರೆ ಕಡೆ ಸುತ್ತಾಡೋಕ್ಕೆ. ಬನ್ನಿ ಗಾಯ್ಸ್. ನಮ್ಮ ಅಣ್ಣಂಗೆ ಮೀನು ಅಂದರೆ ತುಂಬ ಇಷ್ಟ. ಆ್ಯಂಡ್ ನಮ್ಮ ಮನೇಲಿ ಮೀನು ಓಷನ್ ರಿಲೇಟೆಡ್ ಏನಿದ್ರೆ ನಮ್ಮ ಅಣ್ಣಂಗೆ ಸ್ವಲ್ಪ ಇಷ್ಟ ಆಗುತ್ತೆ. ಅದಕ್ಕೆ ನಮ್ಮ ಅಣ್ಣಂಗೆ ನೆನಪಿರಲಿ ಅಂದ್ಬಿಟ್ಟು ಈ ಕಡೆ ಈ ಬಾಟ್ಲ್ ತಗೊಂಡು ಹೋಗ್ತಾಯಿನಿ. ಈ ಬಾಟ್ಲ್ ಅಂಥದ್ದು ಏನಿದೆ ಅಂದರೆ ಬಾಟ್ಲ್ ಕೆಳಗಡೆ ನನಗೆ ಗೊತ್ತಾಗತ್ತಿಲ್ಲ. ಹಂಗೆ ವೆಯ್ಟ್ ಮಾಡ್ತಾಯಿನಿ. ಯಾಕೆ ಜಾಸ್ತಿ ಟೈಮ್ ಹಿಡಿಯೋ ಥರ ಇದೆಲ್ಲ ಬ್ರೋ ಇದು. ಗೊತ್ತಾಗುತ್ತೆ ನೋಡಿ ಗೈಸ್. ಇವಾಗ ಇದರಲ್ಲಿ ಒಂದಷ್ಟು ಏಡಿಕಾಯಿಗಳನ್ನ ತಗೊಂಡು ಹೋಗ್ತಾ ಇದ್ದೀವಿ. ಇನ್ನೂ ಮರಿ ಇದು ಮನೇಲಿ ಸಾಕೊಂಡ್ಮೇಲೆ ದೊಡ್ಡದಾದ್ಮೇಲೆ ಮಾರಕ್ಕಂತೂ ಆಗಲ್ಲ, ಬದಿಕಂಡ್ಲಿ ಅಂತ ಈಚೆ ಎಲ್ಲ ಬಿಡೋದು ಅಷ್ಟೇ. ಈಚೆ ಎಲ್ಲ ಯಾಕೆ ಬಿಡೋದು, ಟ್ಯಾಂಕಲ್ಲಿ ಇಟ್ಕೊಂಡು ಸಾಕೋತೀವಿ ಗೈಸ್. ಇಲ್ಲಿಗೆ ಸಂಜೆ ಆಗಿ ಕತ್ಲಾಗಿದೆ. ನಾವು ತಗೊಂಡಿರೋ ಗಾಡಿನ ಕೂಡ ರಿಟರ್ನ್ ಕೊಡಬೇಕಾಗಿದೆ. ಆ್ಯಂಡ್ ಈ ಕಡೆಯಿಂದ ಸೀದಾ ಹೋದರೆ ರೈಲ್ವೆ ಸ್ಟೇಷನ್ ಸಿಗ್ತದೆ. ರೈಲ್ವೆ ಸ್ಟೇಷನ್ ನಾನು ಗಾಡಿ ಕೊಟ್ಬಿಟ್ಟು ನಾವು ಟ್ರೈನ್ ಹತ್ಬಿಟ್ಟು ಸೀದಾ ಮನೆಗೆ ಅಂತ ಹೋಗ್ಬೇಕು ಅಷ್ಟೇ ಗೈಸ್. ಈ ಬ್ಲಾಗು ಗೋವಾ ಸುತ್ತಾಡಿದ್ದು ಎಲ್ಲ ಇವತ್ತು ಮುಗ್ದದೆ. ನೆಕ್ಸ್ಟು ಪ್ಯಾಕೇಜಿನ ಅಂತ ಟೈಮ್ ಸಿಕ್ಕಿದ್ರೆ ಆಗಿ ಬರಬೇಕು ಅಲ್ಲ ಬ್ರೋ? ಹೌದು ಹೌದು ಬ್ರೋ. ಹೆಂಗೆ ಅನಿಸ್ತು ಬ್ರೋ ಗೋವಾ? ಬ್ರೋ ಒಂದು ಈಸಿ, ಪರವಾಗಿಲ್ಲ, ಚೆನ್ನಾಗಿತ್ತು. ಒಳ್ಳೆ ಎಲ್ಲ ಸೀನೆಲ್ಲ ಚೆನ್ನಾಗಿತ್ತು, ಚೆನ್ನಾಗಿ ಸುತ್ತಾಡಿದ್ವಿ. ಆಮೇಲೆ ಅದೇ ಚೆನ್ನಾಗಿತ್ತು ಆ ಕಡೆ ಎಲ್ಲ. ಬೇರೆ ಬೇರೆ ಬೀಚ್ ಈಗ ನೋಡಿರೋ ಬೀಚ್ಗಳನ್ನೆಲ್ಲ ಇವತ್ತು ನೋಡ್ಕೊಂಡು ಬಂದೆ. ಗಾಡಿ ತಗೊಂಡಿದ್ದಕ್ಕೆ ರೆಂಟಲ್ಲಿ ತಗೊಂಡ್ರೆ ಬೆಸ್ಟ್ ಅನ್ಸ್ಬಿಡ್ತು ಅನ್ಸುತ್ತೆ. ಗ್ರೂಪ್ ಪ್ಯಾಕೇಜ್ ಇರೋದಕ್ಕಿಂತ ಫ್ರೆಂಡ್ಸ್ ಎಲ್ಲ ಬಂದ್ಬಿಟ್ಟು ಗಾಡಿ ಒಂದಷ್ಟು ರೆಂಟ್ ತಗೊಂಡ್ಬಿಟ್ಟು. ಬಟ್ ಏನು ಗೊತ್ತಾ, ನನ್ನ ಪರ್ಸ್ನಲ್ ಫೀಲಿಂಗ್ ಬ್ರೋ, ಹಾಂ, ನಾವಿಬ್ಬರು ಬಂದು ತುಂಬ ಎಂಜಾಯ್ ಮಾಡಿದ್ದೀವಿ. ಗ್ಯಾಂಗ್ ಆಸ್ ಅ ಕಂಪ್ನಿ ಪಾರ್ಟ್ನರ್ಸ್ ವಿ ಎಂಜಾಯ್ಡ್ ಎ ಲಾಟ್. ಅದೇ ನಮ್ಮ ಥರನೇ ಕಂಪ್ನೀಸಲ್ಲಿ ತುಂಬ ಕೊಲೀಗ್ಸ್ ಫ್ರೆಂಡ್ಸ್ ಇರ್ತಾರೆ. ಹಾಂ, ಅವ್ರಿಗೊಂದು ಲಾಂಗ್ ವೀಕೆಂಡ್ ಫ್ರೀ ಸಿಕ್ಕಿದಾಗ ಹೆಂಗೆ ಅನ್ಸುತ್ತೆ ಬ್ರೋ? ಓ, ಅವ್ರು ಕೂಡ ಇದೆ ಫ್ರೀ ಪೀಸಾಗೆಪ್ಪ. ಇವಾಗ ಏನು ಅಂದರೆ ನಾನು ಯಾವುದೋ ಒಂದು ಅಷ್ಟು ದಿನ ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಆರಾಮಾಗಿ ಊರ್ಸಿರ್ಬೋದು ಅನ್ನೋ ಫೀಲಲ್ಲಿ ಇದ್ದಂಗೆ ತಗೊಂಡು. ಆ್ಯಸ್ ವಿ ಬೋತ್ ಆರ್ ವರ್ಕಿಂಗ್ ಇನ್ ದ ಸೇಮ್ ಇಂಡಸ್ಟ್ರಿ ಫಾರ್ ನಾವು, ನಾವೇನು ನೀವು ಪ್ಯಾಕೇಜ್ ಎಲ್ಲ ಅಡ್ವೈಸು ಮಾಡ್ತೀವಿ ಬೇಕಂದರೆ ವಿ ಕ್ಯಾನ್ ಅಡ್ವೈಸ್ ಯು ಆಲ್ಸೋ. ಯಾವ ಥರ ಕಮೆಂಟ್ ಮಾಡಿ ಕೇಳಿ. ವಿಲ್ ಕಾನ್ಸ್ಟೆಂಟ್ಲಿ ರಿಪ್ಲೈ ಫಾರ್ ದ ಕಮೆಂಟ್ಸ್ ಫಾರ್ ಯುವರ್ ಡೌಟ್ಸ್. ಅಷ್ಟೇ ಅಲ್ಲ. ಲೋಕಲ್ ಪರ್ಸನ್ ಗೈಸ್. ಮುಲ್ತಾನಿ ಮಿಟ್ಟಿ ಅಮ್ಮಂಗೆ ಅಂತ ತಗೊಂಡಿದ್ನಲ್ಲ, ಡಿಕ್ಕಿಲಿಕ್ಕಿದ್ದೆ, ಇವಾಗ ತಗೊಂಡಿದ್ದೀನಿ. ಇದನ್ನ ತಗೊಂಡೋಗ್ಬೇಕು ನಾವು. ಗಾಡಿ ಎಲ್ಲ ಕೊಟ್ಟಿದ್ದಾಯಿತು. ಇವಾಗ ಕಾಣಿಸ್ತಾ ಇದೆಯಲ್ಲ ವಾಸ್ಕೋ ಡ ಗಾಮಾ, ಈ ಕಡೆ ರೈಲ್ವೆ ಸ್ಟೇಷನ್ ಅದ. ರೈಲ್ವೆ ಸ್ಟೇಷನಲ್ಲಿ ಟ್ರೈನ್ ಹತ್ಕೊಂಡು ಹೋಗಬೇಕು ಗೈಸ್. ಇವಾಗ ನಾವು ಜಸ್ಟ್ ಆ ಕಡೆ ಕೂತ್ರು ಪೊಲೀಸವ್ರ ಹತ್ರ ಕೇಳಿದ್ವಿ ಏನಾದ್ರು ಬಾಟ್ಲು ಮಾಡಿ ತಗೊಂಡು ಹೋಗ್ಬೋದಾ ಅಂತ. ಅವರು ಯಾವ ಥರ ಹೇಳ್ತವ್ರೆ ಅಂದರೆ ಬಾಟ್ಲು ಬೇಕಾದ್ರೆ ತಗೊಂಡು ಹೋಗ್ಬೋದು, ಚೆಕಿಂಗ್ ಆದರೆ ಫೈನ್ ಕಟ್ಟಬೇಕಷ್ಟೇ ಅಂತ ಹೇಳ್ತಾರೆ. ಸೊ ಲೆಕ್ಕಕ್ಕೆ ತಗೊಂಡು ಹೋಗಂಗಿಲ್ಲ. ಪ್ರೈವೇಟ್ ವೆಹಿಕಲಲ್ಲಿ ಬಂದರೂ ತಗೊಂಡು ಹೋಗಂಗಿಲ್ಲ. ಯಾಕಂದರೆ
ರೀಸನ್ ಒಂದು ಸಿಂಪಲ್, ಈ ಕಡೆಯಿಂದ ಏನಾದ್ರು ಏನು ಲಿಕ್ಕರ್ ಶಾಪಲ್ಲಿ ಏನು ಪರ್ಮಿಟ್ ಕೊಡ್ತಾರೆ, ಬಿಲ್ ಕೊಡ್ತಾರೆ, ಅದು ಅಕ್ಸೆಪ್ಟಬಲ್ ಅಂತ ನಮ್ಮ ಕರ್ನಾಟಕ ಗೌರ್ಮೆಂಟಲ್ಲಿ ಅಪ್ರೂವ್ ಆಗಿಲ್ಲ ಅದು. ಸೊ ಇವ್ರು ಯಾವ್ದಾದ್ರು ಬಿಲ್ ತಗೊಂಡು ಬಂದ್ಬಿಟ್ಟು ಏನಾದ್ರು ಮಾಡ್ಬೋದು, ಯಾವುದೇ ಲಿಕ್ಕರ್ ತರ್ಬೋದು ಅಂದ್ಬಿಟ್ಟು ಅವರ ಲಿಕ್ಕರ್ ಅಕ್ಸೆಪ್ಟಿಂಗ್ ಬಿಸ್ನೆಸ್ನ ಕ್ಯಾನ್ಸಲ್ ಮಾಡೋದು. ಆದರೆ ಯಾವುದೂ ಇಲ್ಲ. ಸೊ ಏನೇ ತಗೊಂಡ್ರು ಕೂಡ ಸಿಹಾಕೊಂಡ್ರೆ ಫೈನ್ ಕಟ್ಟಬೇಕು, ಎಸ್ಕೇಪ್ ಆದರೆ ಲಕ್ ಅಷ್ಟೇ. ಮತ್ತು ನಮ್ಮ ಟ್ರೈನ್ ಎಲ್ಲ ಬಂದಿದೆ ಅಂತ ಹೇಳ್ತಾ ಇದ್ರು ನಮ್ಮ ಪಾರ್ಟ್ನರು. ಇದೇನಾ ಬ್ರೋ ಟ್ರೈನು? ಹಾಂ ಬ್ರೋ, ಇದೇನಾ? ಹೌದು ಗೈಸ್, ಟ್ರೈನ್ ಬಂದಿದೆ, ಸೀದಾ ಬೆಂಗಳೂರಿಗೆ ಹೋಯ್ತದೆ. ಎಲ್ಲಿ? ವಾಸ್ಕೋ ಟು ಯಶವಂತಪುರ. S9 ಅಯ್ಯೋ ಅಜ್ಜಿ ಗಾಯ್ಸ್, ತುಂಬ ದೂರ ನಡ್ಕೊಂಡು ಹೋಗ್ಬೇಕು. S9 ಆ ಕಡೆನಾ? ಹಾಂ, ಈ ಕಡೆ ತುಂಬ ದೂರ ನಡ್ಕೊಂಡು ಹೋಗ್ಬೇಕು ಗೈಸ್. ಸೊ ಇದು ನನ್ನ ಸೀಟು ಗೈಸ್. ಅಷ್ಟೇ, ಟ್ರೈನಲ್ಲಿ ಇದ್ದೀವಿ, ಹೋಗ್ತಾ ಇದ್ದೀವಿ. ಇನ್ನು ಸ್ಟಾರ್ಟ್ ಆಗೋಕ್ಕೆ ಇನ್ನೊಂದು ಎಷ್ಟೊಂದು 20 ನಿಮಿಷ ಇದೆ ಬ್ರೋ. 10 ನಿಮಿಷ. ಹಾಂ, 10 ನಿಮಿಷ ಇದೆ. ನಾಳೆ ಬೆಳಗ್ಗೆ ಎಷ್ಟು ಬೆಂಗಳೂರು ರೀಚ್ ಆಗಿರ್ತೀವಿ, ಬೆಳಗ್ಗೆಲ್ಲ ಮಧ್ಯಾಹ್ನದಷ್ಟರಲ್ಲಿ. ಇಟ್ ವಾಸ್ ಅ ನೈಸ್ ಜರ್ನಿ. ಗೋವಾ ಒಂದು ಒಳ್ಳೆ ಟ್ರಿಪ್ಪು. ನಾವು ಬಂದಿದ್ದ ಕೆಲಸ ಕೂಡ ಒಂದು ಲೆಕ್ಕದಲ್ಲಿ ಆದಂಗೆ ಇದೆ. ನೋಡೋಣ, ಹ್ಯಾಪಿ ಟು ಸಿ ಯು ಅಂದರೆ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕು, ಕಮೆಂಟು, ಸಬ್ಸ್ಕ್ರೈಬ್ ಮಾಡಿ. ಸೊ ಅಷ್ಟೇ ವಿಷಯ. ಪೀಸ್, ಮತ್ತೆ ಸಿಗೋಣ.